ಮಹಾರಾಜರ ನಿಮ್ಮಿಬ್ಬರದೇ ನಮಗೆ ಅಂತಿ ಹತ್ತೊಲಗ್ಯದ ತಿನ್ನ ಹೆಂಗ ಒಂದು ಮಾತು ಹೇಳಿದ್ರ ದಾದವರು ನಮ್ಮ ಶಿರ್ಸೋಣ್ಣವ್ರು ಕಾಯಕ ಬ್ಯಾರೆ ಕಾಯಕ ಬ್ಯಾರೆ ಕೆಲಸ ಬ್ಯಾರೆ ಕೆಲಸ ಬ್ಯಾರೆ ಪ್ರಯತ್ನ ಬ್ಯಾರೆ ಬಹಳ ಅದು ಅಲ್ಲ ಹಂಗಲ್ರಿ ಕರ್ಮ ಕರ್ಮ ಬ್ಯಾರೆ ಕೆಲಸ ಬ್ಯಾರೆ ಪ್ರಯತ್ನ ಬ್ಯಾರೆ ಹಿಂಗೆ ಹೇಳ್ಕೊತ ಹೊಂಟ್ರು ಕರ್ಮಕ್ಕ ಪ್ರಯತ್ನಕ್ಕ ಬ್ಯಾರೆ ಬ್ಯಾರೆ ಹಚ್ಚದ್ರು ಹೌದು ಹೌದಲ್ರಿ ಹೌದು ಕರ್ಮ ಅಂದ್ರ ಒಂದು ಬ್ಯಾರೆನೆ ಪ್ರಯತ್ನ ಅಂದ್ರ ಒಂದು ಬ್ಯಾರೆನೆ ಹಾ ಶಾಸ್ತ್ರ ಹಿಂಗ ಹೇಳ್ತದ್ರಿ ಏನ್ ಹೇಳ್ತದ್ರಿ ಶರೀರದಿಂದ ಮತ್ತು ಮನಸ್ಸಿನಿಂದ ಹಾ ಹಾಗೂ ವಾಣಿಯಿಂದ ಹಾ ಇವು ಮೂರೂರದಿಂದ ಏನೆಲ್ಲ ಕ್ರಿಯೆಗಳಾಗ್ತಾವಲ್ಲ ಇವು ಎಲ್ಲ ಇದು ಎಲ್ಲ ಕರ್ಮತನವ ಎದರದಿಂದ ಶರೀರದಿಂದ ವಾಣಿಯಿಂದ ಮತ್ತು ಮನಸ್ಸಿನಿಂದ ಏನೆಲ್ಲ ಯಾವ ಬೆಕ್ಕಾದ ಕ್ರಿಯೆ ಆಗಿರ್ತಾವ ಇದೆಲ್ಲ ಕರ್ಮ ಕೊಲ್ಶಾನ ಕರ್ಮತನವ ಇನ್ನು ಇವು ಮೂರುದ್ರದಿಂದ ಇವ್ಕುರ್ ಬಿಟ್ಟು ಇನ್ನೊಂದು ಕೆಲಸ ಅಂತೂ ಮಾಡ್ಲಕ್ಕ ಬರಂಗಿಲ್ಲ ಇವು ಕರೆ ಕರ್ಮ ಅಂದಾನ ಹೌದು ಕರ್ಮ ಬ್ಯಾರೆ ಮತ್ತು ಪ್ರಯತ್ನ ಬ್ಯಾರೆ ಅಂದ ಬಳಿಕ ಇದ್ರ ಬಿಟ್ಟು ಪ್ರಯತ್ನ ಬ್ಯಾರೆ ಅದಂದ್ರ ಅದೇ ಎಲ್ಲದ ಹೇಳಿ ಇಟ್ಟು ತಾನೆ ಕೇಳುದು ಕರ್ಮದೊಳಗೆ ಮತ್ತೆ 3 ಪ್ರಕಾರ ಹೌದು ಅದ್ರೊಳಗೆ ನಾವಿದ್ದೆವು ಹೆಂಗ ಯಾವುದು ಪ್ರಾರಬ್ಧ ಕರ್ಮ ಹಾ ಸಂಚಿತ ಕರ್ಮ ಹಾ ಆಗಮ್ಯ ಕರ್ಮ ಇವು ಕರ್ಮದೊಳಗೆ ಇವು ಕರ್ಮಗಳು ಹೌದಿಲ್ರಿ ಹೌದು ನೀವು ಕರ್ಮ ಬ್ಯಾರೆ ಕಾಯಕ ಬ್ಯಾರೆ ಕೆಲಸ ಬ್ಯಾರೆ ಪ್ರಯತ್ನ ಬ್ಯಾರೆ 18 ಮಾಡ್ರಿ ನಮ್ದು ಅಭ್ಯಂತರ ಇಲ್ಲ ಏನ 4 ಮಾಡ್ರಿ ಬ್ಯಾಡ ಅನ್ನೋದಿಲ್ಲ ನಿಮ್ಮ ಪ್ರಯತ್ನ ಎಲ್ಲಿ ಅದ ಅದನ್ನ ಹುಡುಕ್ರಿ ಅತ್ತ ಅದಕ್ಕೆ ಮತ್ತಾರ ನೀವು ಅದಕ್ಕೆ ಅಲ್ಲನವ್ರು ನೀವು ಯಾರು ಅತ್ತ ಕೇಳ್ತಾರ ದಾದವ್ರು ಅಲ್ಲ ದಾದವ್ರಿಗೆ ಅಲ್ಲನವ್ರು ನಾವ್ಯಾರು ಕರಿಯದವ್ರ ಮಾತಾ ವಿಷಯಕ್ಕೆ ತೊಂದ್ರೆ ಬತ್ತಂದ್ರೆ ಇದು ವಿಷಯಕ್ಕೆ ನಮ್ಗೆ ತೊಂದ್ರೆ ಬಂದತ್ ಅನ್ನೋದು ಸ್ವಾಭಾವಿಕ ಅದ ಈಗ ನಮಗ ನಿಮಗ ಇಲ್ಲಿ ಕೆಲಸ ಹಚ್ಚಾರ ಹೌದು ಎಲ್ಲರಿಗ ಒಂದೊಂದು ಹೊಲ ಕೊಟ್ಟಾರ ಇಬ್ರಿಗೊಂದೊಂದು ಹೌದು ಮತ್ತ ನಮ್ಮ ಹೊಲದಾಗ ಎಲ್ಲಿ ವಾಸಿ ವಂಕ ಏನು ಕೊಂಚಿದ್ದು ತೆಗ್ಯಾವ್ರಿ ಮತ್ ನಿಮ್ಮದು ಅಲ್ಲಿ ಆಸಿ ವಂಕ ಏನಿರಿದ್ರು ನಾವು ತೆಗಿಬೇಕಿಲ್ಲ ಅದಕ್ಕೆ ಮತ್ತ ನೀವು ಕೇಳವ್ರಿ ಯಾರು ಅಂದ್ರ ಅಗಳ ಸಗಳ ನಾವ್ ಇಬ್ರು ಅದಕ್ಕೆ ಮಾಲಕರಿದ್ದೇವ್ ಇಂದ ಇಬ್ರು ಆರ್ಗ್ಯುಮೆಂಟ್ ಮಾಡವ್ರಿ ಇದ್ದೀರಿ ನಿಮ್ಮದಕ್ಕೆ ಹಾಕಿ ಆಡ್ಕೊಂಡು ನಾವು ಮಾತಾಡೋರು ಪ್ರಯತ್ನಕ್ಕ ಮಾಲಕರು ನೀವಿದ್ದೀರಿ ಪ್ರಾರಬ್ಧಕ್ಕ ನಾವಿದ್ದೇವು ಹೌದು ನಿಮ್ಮದು ಎಲ್ಲಿ ಆನ ಕೊಂಚಿ ಆಗ್ತದ ಅನ್ನೋದು ನಾವು ಕೇಳಬೇಕಾಗ್ತದ ನಮ್ಮದು ಕೊಂಚದಲ್ಲಿ ನೀವು ಕೇಳಬೇಕಾಗ್ತದ ಮತ್ ನೀವು ಅದಕ್ಕೆ ಯಾಕೆ ನೀವು ಕೇಳಕ್ ಮಾಲಕರು ಇದ್ದೀರಿ ಅಂದ್ರೆ ನಮ್ಮ ಯಾನು ಅಲ್ಲಕ್ ಬರಲ್ಲ ನೀವು ಹ್ಯಾಂಗ ಹೊಡಿತೀರಿ ಹುಲ್ಗನವ್ರು ನಾವು ಇಷ್ಟೇ ನಾವೇನ್ ಅದಕ್ಕೆ ಅನ್ನಂಗಿಲ್ಲ ಅದಕ್ಕೆ ತಪ್ಪು ಶಾಸ್ತ್ರಕ್ಕೆ ಬದ್ದಿರೋದಾಗಿ ತಪ್ಪು ಬತ್ತಂದ್ರೆ ನಾವು ಪ್ರಶ್ನೆ ಮಾಡ್ಬೇಕಾಗ್ತದ ಹೌದು ಪ್ರಯತ್ನ ಹಂಗದ ಹಂಗದ ಪ್ರಯತ್ನಕ್ಕೆ ಫಲ ಇಲ್ಲ ಅಂತ ನಮ್ಮವಾದ ನಾವು ಅಂದಿಲ್ಲ ಇದು ಶ್ರೀಕೃಷ್ಣ ಪರಮಾತ್ಮ ಹೇಳ್ಯಾನ ಸಾಂಖ್ಯ ಯೋಗ ಹೇಳ ನಾವು ಸಾಂಖ್ಯ ಶಾಸ್ತ್ರದ ಆ ಶಾಸ್ತ್ರ ತಗೊಂಡೇ ಹೇಳ್ಕೊತ ಹೋಗ್ಬೇಕಾಗ್ಯದ ಈಗ ಉದಾಹರಣೆ ಇಲ್ಲಿ ಹೊನವಾಡಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಅದ ಬಸ್ ಸ್ಟ್ಯಾಂಡ್ ಅದು ಬೆಳಗಾವದಿಂದ ಗಾಡಿ ಬರ್ಲಕತ್ತದ ಬರ್ಲಿಲ್ಲ ಯಾರು ಬೇಡತಾರ ಆ ಗಾಡಿಯಾಗ ಒಬ್ಬ ಕೂತಾನ 2 ರೂಪಾಯಿ ಕೊಟ್ಟಿ ದುಡ್ಡು ತಗೊಂಡು 2 ರೂಪಾಯಿ ಕೊಟ್ಟಿ ದುಡ್ಡು ಅದ ಯಾರಿಗಾರ ಪ್ರಯತ್ನ ಮಾಡಿ ಮಂಟ್ ಹಾಕ್ಬೇಕತ್ತಾನ್ರಿ ಅವ ಏನೇ ಪ್ರಯತ್ನ ಮಾಡಿ ಮಂಟ್ ಹಾಕ್ಬೇಕು 2 ರೂಪಾಯಿ ಯಾವ ಅವನ ಹಂತಿಲಿ ಬೆಳಗಾವ್ ಬಸ್ಸಿನೊಳಗೆ ಕೂತಾನ ಎಲ್ಲಿ ನಡೆಯಲಾಗಿ ಕೊಟ್ಟಿ ದುಡ್ಡು ಅದದು ಕೊಟ್ಟಿ ದುಡ್ಡು ಅದು ಎಲ್ಲಿ ನಡೆಯಲಿ ಯಾವನಿಗಾರೆ ಮಂಟ್ ಹಾಕ್ಬೇಕತ್ತಾನ ಏನೇ ಮಾಡಿ ನಡೆಸ್ಬೇಕು ಪ್ರಯತ್ನ ಮಾಡಿ ಮಾಡ್ಕೋತ ಬಂದ ಹೊನವಾಡಕ್ಕೆ ಬಂದ ಇಲ್ಲಿ ಬಂದು ಏನ್ ತರಕಾಯ್ತವನಿ ಎಲ್ಲಿ ಇದು ಕೆಲಸ ಆಗಲ್ದು ಇಲ್ಲಿ ಪೇಪರ್ ಮಾರ್ಕೋತ ಬಸ್ ಸ್ಟ್ಯಾಂಡ್ ಮ್ಯಾಗ ಇರ್ತಾರ ಹೌದು ಬಸ್ ಬಂದ್ ನಿತ್ತಂದ್ರ ದೂರಿನ ಬೆಳಗಾವ್ ಅದು ಬಸ್ ಬಂದ್ ನಿತ್ತು ಅಂದ್ರ ಬಸ್ ತರ್ಬಟ್ಗೆ ಪೇಪರ್ ಅನ್ಕೋತ ಬಸ್ಸಿಗೆ ಸುತ್ತ ಹಾಕ್ತಾರ ಅವ್ರಿಗೆ ಏನ್ ಮಾಡ್ಬೇಕು ಪೇಪರ್ ತೋಬೇಕು 2 ರೂಪಾಯಿ ಕೊಟ್ಟಿ ದುಡ್ಡು ಕೊಡ್ಬೇಕು ಅದು ಯಾವಾಗ್ರಿ ಬಸ್ ಬಿಡ್ಲತ್ತಿರ್ಬೇಕು ಚಾಲು ಆಗಿರ್ಬೇಕು ಹಂಗೆ ಈ ಕಡೆ ತೋಳತ್ತಿರ್ಬೇಕು ಗಾಡಿ ಓಟ್ ಆಯ್ತಾಯ್ತ ನಟಿಗೆ ಈ ಕಡೆ ಕೊಟ್ಟ ಪಾರ್ಸಲ್ ಕೊಟ್ಟು ಬಿಡುದು ಆ ಬಸ್ಸಿನ ಬೆನ್ ಹತ್ತಾನ್ರಿ ಅವ ಎಲ್ಲಿ ಮಾತ ಕಿಡ್ಕ್ಯಾಂಡ್ ಹಾಕಿ 2 ರೂಪಾಯಿ ಒಗದ್ ಬಿಡುದು ಹೌದು ಗಾಡಿ ಓಟ್ ಹೋಗಿಬಿಡ್ತದ ಹೌದು ಹಿಂಗ ಮಾಡಿದ್ರ ಇವನಿಗೆ ಮಂಟ್ ಬೀಳ್ತದ ಪೇಪರ್ ಅವನಿಗೆ ಹೌದು ಅತ್ ಹೇಳಿ ಹಿಂಗ ಮಾಡ್ದವ ಗಾಡಿ ಕಿಶದಾಗ ಕೈ ಹಾಕದಂಗ ಮಾಡಿ ಪೇಪರ್ ಕೈ ಹಾಕಿ ತಗೊಂಡ ಗಾಡಿ ಬಿಟ್ಟ ಡ್ರೈವರ್ ರೊಕ್ಕ ಅನ್ಕೋತ ಹಂಗ ಕೈ ಮಾಡ್ತಿತ್ತು ಜರ ಗಾಡಿ ಒಟ್ಟು ಹೋಗೋಣ ಕೊಟ್ಟಿ ದುಡ್ಡು ಒಂದು ಅವನ ಕೈಯಾಗ ಒಗದವ
ಇಬ್ರು ದೋಸ್ತರಿದ್ರು ಎಲ್ಲಿ ಕೂತಿರ್ ಒಳಗ. ಹೌದು. ದೋಸ್ತಿಗೆ ಹೇಳ್ದವ, ನೋಡೋಣ ಹೆಂಗ ನಾವು ಗಾಡಿ ಬೆಳಗಾವ್ ಚಿಕ್ಕೋಡ್ ಹಿಡ್ಕೊಂಡು ಬರ್ತಿತ್ತು, ಎಲ್ಲಿ ಮಂಟ್ ಬೀಳಲಿಲ್ಲ, ಇಲ್ಲಿ ಪ್ರಯತ್ನ ಮಾಡಿ ಹೊನವಾಡದಾಗ ಹಾಕದ್ ನೋಡ. ಹೊನವಾಡದಾಗ ಬಂದ ನಾ ಹೆಂಗ ಮಲು ಹಾಕದ್ ನೋಡ್ದೇನು ಅಂದವ. ಹೆಂಗ ಹಾಕದ ಮಲು ಏನ್ರಿ ಇದು ಪ್ರಯತ್ನದಿಂದ. ಅವಾಗ ಅವ ಮಗ್ಗಲ ನಾವು ದೋಸ್ತಂದ ಮಲು ಎಲ್ಲ ಹಾಕದೆ ಅವನಿಗೆ ಪೇಪರ್ ನೋಡಂದವ. ಪೇಪರ್ 3 ದಿನದ ಇತ್ತತ್ರಿ, ಅದು 3 ದಿನದ ಪೇಪರ್. ಏನಾಯ್ತ್ರಿ? ಮಾಡಿಲ್ಲ ಪ್ರಯತ್ನ, ಕೊಟ್ಟಿ ದುಡ್ಡ ಕೊಟ್ಟಿ ಪೇಪರ ಮಾಡ್ತೀರಿ ಪ್ರಯತ್ನ. ಏನು ಮಾಡ್ಲಕ್ಕ ಬರುವುದಿಲ್ಲ, ನೀ ಬೇಕಾದಟ್ಟು ಮಾಡಿದಿ. ಪರಮಾತ್ಮ ಬಹಳ ದೊಡ್ಡವದಾನ. ಹೌದು, ಅದಕ್ಕೆ ಹೇಳ್ತಾರಲ್ಲ ಸಂತರು ತಟಿ. ಏನಂದು ಮರಾಠಿ ಸಂತರು ಏನಂತ ಹೇಳ್ತಾನ? ತೂ ಕ್ಯಾ ಕರಿ ತೇರಾ ತಗದಿರ್ ಕ ಚಕ್ಕರ್ ನ್ಯಾರಿ ಅಂದ್ರ ಅವ್ರು ಹೇಳ್ತಾನವ. ಇಲ್ಲ, ಸಾಧ್ಯನೇ ಇಲ್ಲ, ಅದು ತಪ್ಪಿಸಲಕ್ಕ ಅನಿಸ್ತದ ನಿಮಗೆಲ್ಲ. ಹಂಗ ಕೊಟ್ಟಿ ದುಡ್ಡ ಕೊಟ್ಟಿ ಪೇಪರ್ ಎಲ್ಲಿ ಆಗ್ತದದು? ಬೇಕಾದ ಮಾಡ್ರಿ ನೀವು, ನಿಮಗ ಅನಿಸಲಕ್ಕದ. ನಾ ಪ್ರಯತ್ನ ಮಾಡಿ ಇದು ನಾ ಗೆದ್ದಿದ. ಅದಕ್ಕಲ್ಲಿ ತುಕಾರಾಮ್ ಹೇಳ್ಯಾನ, ಭೌತು ಸುಕೃತಾಚ ಜೋಡಿ ಮನುನೆ ವಿಠಲ ಅವಡಿ. ಹಿಂದಿನ ಜನ್ಮದ ಪುಣ್ಯದ ಫಲ ಬೇಕು ನಿನ್ನ ಭೋಗದಾಗಿದ್ರೆ ಇಲ್ಲಿ ಊಟ ಮಾಡ್ಲಕ್ಕ ಬರ್ತದ. ಮನೆಗೆಲ್ಲ ಪ್ರಯತ್ನ ಮಾಡಿ ಬಂದಿರಿ, ಒಂದ್ 10-20 ಆಳು ಮಕ್ಕೊಂಡಿರಿ, ಬಂದಿಲ್ಲ ಏನೋ ಅವ್ರು ಪ್ರಯತ್ನ ಮಾಡಿ. ಯಾಕೆ ಮಕ್ಕೊಂಡಾರಿ ಇವ್ರು? ಭೋಗದಾಗಿತ್ತಪ್ಪ ಅಂತಂದ್ರ ಹೇಳಕ್ಕೆ ಬಂದಾರಿಲ್ಲ, ಬಂದಾರಲ್ರಿ. ಅನ್ಕಿ ಮಂದಿ ಕೂತಿರಿ, ಅನ್ಕಿ ಮಂದಿಗೆ ಅದು ಭೋಗದಾಗಿಲ್ಲ, ಮನಗಿಸಿ ಬಿಟ್ಟದ ಇಲ್ಲಿ. ಹೌದು ಹೌದು ಹೌದು. ಇಶೈಕ್ ಅದಕ್ಕೆ ತಕ್ಕಂತೆ ಇರಬೇಕು. ಹೌದಲ್ಲ, ಹಣಿ ಬಾರದ ಕತ್ತಿ ಹರಿ ಬ್ರಹ್ಮಗೆ ತಿಳಿದಿಲ್ಲ. ಒಂದು ಮಾತು ಮಾತು ಬ್ಯಾರೆ ಹುಡುದ್ರ ಅವ್ರು. ಏನು ಬ್ರಹ್ಮಂದ್ ಯಾರು ಬರದ್ರು ಹಣಿ ಬಾರ ಇದು ನೋಡ್ರಿ. ಬ್ರಹ್ಮಂದ್ ಯಾರು ಬರದ್ರು, ಶಟಿಕವಂದ್ ಯಾನ್ ಮಕ್ಕಳು ಎಟ್ಟು ಯಾನ ಆಕಿ ಶಟಿಕ ಹೆಂಗ್ ಹುಟ್ಟದಳು ಅವ್ರ ಅವ್ವಪ್ಪ ಯಾರು, ಇದು ಚಾಲು ಆಯ್ತಿನ್ನ ನೋಡ್ರಿ. ಈಶೆಯ ಯಾನ ನಡೆದ ಅಟ್ರ ಮ್ಯಾಗಿರ್ಬೇಕು. ಮಂಡ ಪ್ರಶ್ನೆ ಮಾಡ್ಲಕ್ಕ 50 ಬರ್ತದ. ಆ ಪ್ರಶ್ನೆ ಉತ್ತರಗಳಿಲ್ಲ. ಒಂದೊಂದು ಇಶೈ ಕೊಟ್ಟಾರ, ಆ ಇಶೈಗೆ ತಕ್ಕಂತೆ ಮಾತಾಡುದದ. ಒಂದೊಂದ್ ಜಾಗನಾಗ ಒಂದೊಂದು ನಮೂನೆ ಹೇಳಿರ್ತಾರ, ಒಂದೊಂದು ನಮೂನೆ ಹೇಳಿರ್ತಾರ. ಬ್ರಹ್ಮನ ಹಣಿ ಬಾರ ಯಾರು ಬರ್ದಾರಪ್ಪ ಅಂದ್ರೆ ಪರಬ್ರಹ್ಮ ಬರ್ದಾನ. ಇಷ್ಟೇ ಅದು ಉತ್ತರ. ಹಂಗ ಏನು ಇಶೈ ನಡೆದದ ಕಟ್ಟ ಕತ್ತಿ ಪ್ರಶ್ನೆಗಳನ್ನ ಮಾಡುವುದಿಲ್ಲ. 2 ಭೋಗ ಮತ್ತು ಪ್ರಯತ್ನ. ಹೌದು, ಇವೆರಡು ಹೇಳುವುದದ. ಯಾವ್ದು ಸೋಲ್ತದ ಯಾವ್ದು ಗೆದಿತದ ಅದು ನೋಡುದದ. ಮಗ ಸಾಲಿ ಕಲ್ತಾನ ಪ್ರಯತ್ನ ಮಾಡಿ. ಮಗ ನೌಕರಿ ಹಿಡ್ದಾನ. ಬೆಂಗಳೂರದಿಂದ ಆರ್ಡರ್ ಬಂದದ. ಆರ್ಡರ್ ಕಾಪಿ ಬಂದದ. ತಾಯಿ ತಂದಿ ಕೊಟ್ಟಾನ, ನಾ ನೌಕರಿ ಬಂದದ, ನನಗ ಆರ್ಡರ್ ಅದ, ಸೋಮವಾರ ದಿನ ನಾ ಹೋಗಿ ಡ್ಯೂಟಿಗೆ ಜಾಯಿಂಟ್ ಆಗ್ಬೇಕು. 12:30 ನನಗೆ ಟೈಮಿಂಗ್ ಕೊಟ್ರ ನಾ ಹೋಗಿ ಜಾಯಿನ್ ಆಗ್ಬೇಕಾಗ್ಯದ. ಹೌದು, ಅವ್ರು ಭಾಳ ತಾಯಿ ತಂದಿ ಹೌಸಾಗಿ 5,000 ರೂಪಾಯಿ ಗಾಳೆ ಮಾಡಿ ಕೊಟ್ರು. ಎಲ್ಲಿ ದೂರ ಹೋಗುದಿತ್ತೇನ್ರಿ ಅದು? ಬೆಂಗಳೂರಿಗೆ ಹೋಗ್ಬೇಕಲ್ಲ. ಬೆಂಗಳೂರಿಗೆ ಹೋದ್ರು ಎಲ್ಲ ತಾಯಿ ತಂದಿ ಪ್ರಯತ್ನ ಮಾಡಿ ಕೊಟ್ರು. ಅವನು ಪ್ರಯತ್ನ ಮಾಡಿ ಕಲ್ತಿದ. ಕಲೀಲ ಯಾರು ಬೇಡತ್ತಾರ. 5,000 ರೂಪಾಯಿ ತಗೊಂಡು ಗಾಡಿಯೊಳಗೆ ಏರ್ದ, ಬೆಂಗಳೂರಿಗೆ ಹೋದ. ಎಲ್ಲ ಟಪಾಲಿತ್ತು, ಎಲ್ಲಿ ಏನದ ಅದು ಎಲ್ಲ 4 ಅವ್ರು ಎಲ್ಲಿ ಅದ ಆಫೀಸ್ ಅನ್ನೋದು ಹೋಯ್ತು. ಪದ್ಧತಿ ಪತ್ತ ಇದ್ದಂಗ ಹೋದ. ಹೋಗುತ್ತಾನ ಇನ್ನ ತೆರೆದಿತ್ತಿಲ್ಲ ಅದು ಆಫೀಸ್. ಮಗ್ಗಲಕ್ಕೊಂದು ಸಿನಿಮಾ ಥಿಯೇಟರ್ ಇತ್ತು. ಸಿನಿಮಾ ಪಿಕ್ಚರ್ ಟಾಕಿ ಅಲ್ಲಿ ಬಂಗಾರದ ಮನುಷ್ಯ ಅಂತ ಹೇಳಿ ಚಿತ್ರ ಏನಿತ್ತು, ಪಿಕ್ಚರ್ ಹತ್ತಿತ್ತು. ಅವ ಏನ್ ಮಾಡ್ದ, ಇನ್ನ ಆಫೀಸ್ ತೆರಿದು ಟೈಮ್ ಅದ, ಸಿನಿಮಾ ಥಿಯೇಟರ್ಗೆ ಹೋಗ್ಬೇಕಂದ. ಹೌದು, ಸಿನಿಮಾ ಥಿಯೇಟರ್ದಾಗ ಹೋದ. ಅವ 12:30 ಅಲ್ಲಿ ಟೈಮಿಂಗ್ ಬರ್ದಾರ. ಇವ ಹೋಗ್ಯಾನ, ಸಿನಿಮಾ ನೋಡ್ಯಾನ. ಸಿನಿಮಾ ಎಟ್ಟಕ್ಕೆ ಬಿಟ್ಟದ್ರಿ, 2:30 ಸಿನಿಮಾ ಬಿಟ್ಟದ. ಇವನಿಗೆ ಲಾಸ್ಟ್ ಟೈಮಿಂಗ್ ಎಟ್ಟ ತನ ಕೊಟ್ಟಾರ? 12:30 ಬಂದ್ ಕರೆಕ್ಟ್ ಜಾಯ್ನ್ ಆಗ್ಬೇಕಿಲ್ರಿ. ಬಂಗಾರ ಮನುಷ್ಯ ಪಿಕ್ಚರ್ ಟಾಕಿ ಒಳಗೆ ಹೋಗಿ ಪೂರಾ ಪಿಕ್ಚರ್ ಮುಗ್ಯಾಣ ಹೊರಗೆ ಬಂದ. 2:30 ಹೊರಗೆ ಬಂದು ಕಿಶಾದ ಕೈ ಹಾಕ್ತಾನ. ಆರ್ಡರ್ ಕಾಪಿ. ಅವಾಗ ಓಡಿ ಹೋಗ್ತಾನ, ಕಾಪಿ ಕೈಯಾಗ ತಗೊಂಡು. ಅವರು ಬಾಕ್ಲ ಹಾಕಲತ್ತಾರ, ಕೀಲಿ ಹಾಕಲತ್ತಾರ. ಮುಗ್ದದ
ಓ ಭಾಳ 1 ನಂಬರ್ ಬಂದಿನ್ರಿ, 99 ಬಂದಿನ್ರಿ, ನನಗೆ ಆರ್ಡರ್ ಬಂದದ ತೋರಿತಾನ. ನಾ ಭಾಳ ದೂರಿಂದ ಬಂದೇನ್ರಿ ತಮ್ಮ, ಅದರಾಗ ಟೈಮಿಂಗ್ ಬರ್ದಲ್ಲತ್ತಾರ ಅವ್ರು. ಹೌದು ಹೌದಿಲ್ರಿ? ಟೈಮಿಂಗ್ ಬರ್ದದ, ಟೈಮ್ ತಪ್ಪ್ಯದ ಹೋಗಂದ್ರ ಅವ್ರು. ಹೌದು ಹೌದಿಲ್ಲ? ಪ್ರಯತ್ನ ಇಲ್ಲೇನು ಮಾಡ್ಯಾನಲ್ಲ, ಪ್ರಯತ್ನ ಮಾಡ್ಯಾನ, ಖರೆ ನಿಷ್ಫಲ ಆಗ್ಯದ. ಹೋಗಿ ಬಂದಾನ, ಖರೆ ಭೋಗದಾಗಿಲ್ಲದು ತಪ್ಪಿಸಿ ಬಿಟ್ಟದ. ಹೌದು ಹೌದು, ತಪ್ಪಿಸಿ ಬಿಟ್ಟದ. ಅದಕ್ಕೆ ನಾವು ಭೋಗದಾಗಿದ್ದುದ್ದೇ ನಾವು ಉಣ್ಬೇಕಾಗ್ತದ. ಹೌದು ಹೌದು, ಭೋಗದಾಗಿಲ್ಲದ ಉಳ್ಳಾಕ ಬರುವುದಿಲ್ಲ. ಯಾಕೆ ಒಂದೊಂದು ಮಾತನ್ನು ಒಂದೊಂದು ವಿಶ್ಲೇಷಣಕ್ಕೆ ಬರ್ತದ, ಅದಕ್ಕೆ ಲೆಕ್ಕ ಹಚ್ಚಿ ಹೇಳ್ಬೇಕಾಗ್ತದ. ತಪ್ಪತ್ತು ನಾವು ಹೇಳುದಿಲ್ಲ. ಅದಕ್ಕೆ ಇಲ್ಲ, ನಮಗೆ ನಮ್ಮ ಭಾಗದೊಳಗೆ ನಮಗೆ ಎಟ್ಟು ಸಿಕ್ಕದ ಪ್ರಾರಬ್ಧ ಬಗ್ಗೆ ಅದೇ ಬಿಡಿಸ್ಬೇಕಾಗ್ತದ. ಹೌದಲ್ಲ? ಹೌದಿಲ್ರಿ? ಹೌದ್ರಿ. ಸೊಮ್ಮ ಇದು ನಮ್ಮ ಹನುಮನ್ ದೇವರ ಜಾತ್ರೆ ಅದ. ಹೌದಿಲ್ರಿ? ಇದು ರಾಮಾಯಣದ ಉದಾಹರಣೆ ಹೇಳುದದ. ಯಾಕಂದ್ರೆ ಆಗಾಳೆ ಒಬ್ರು ಹೇಳಿದ್ರು, ಒಂದ್ ರಾಮಾಯಣದ ಒಂದು ಉದಾಹರಣೆ ಹಂಗೆ ಹೇಳ್ತ ಬರ್ರಿ. ಹೌದು ಹೌದು ಅತ್ ಹೇಳೋಣ. ಇಲ್ಲಿ ರಾವಣಗ ಮಂಡೋದರಿ ಒಂದು ಮಾತು ಕೇಳ್ಯಾಳ. ರಾವಣಗ ರಾವಣನ ಹೆಂಡತಿ ಮಂಡೋದರಿ ಒಂದು ಮಾತು ಕೇಳದಳಕ್ಕಿ. ಏನತ್ತ? ನಿನಗ ಹೆಂಡ್ರ 8 ಮಂದಿ ಎತ್ತು ಕೇಳಿದಳು. ರಾವಣ ಗಂಡಗ ಅವ ಅಂದ, ಅವ ಹೇಳನು ಅಂದ. ಖರೇನೆ ಹೇಳಂದಳಕ್ಕಿ. ಸುಳ್ಳತ್ ಹೇಳಕ್ ಹೋಗ್ಬೇಡ. ರಾವಣನ ಹೆಂಡತಿ ಮಂಡೋದರಿ ಅಂದ್ರು ಖರೇನೆ ಹೇಳು. ಹೌದು. ರಾವಣ ಅಂದ, ಖರೆ ಹೇಳುದಾದ್ರ ನಾಳಿಗೆ ಹೇಳ್ತೀನಿ ಅಂದವ. ಇಂದ ಹೇಳುದಿಲ್ಲ. ಯಾಕೆ? ನಾಳಿಗೆ ಅಂತದೇನದ? ನಾಳಿಗೆ ಪರಮಾತ್ಮನ ವಾರ ಏಕಾದಶಿ ಅದ. ನಾಳಿಗೊಂದು ಯೋಗದ ಅಂತದು. ನಾಳಿಗೊಂದು ಯೋಗದ. ಆ ಭಗವಂತನ ಯೋಗ ಇರೋ ದಿನ ಸತ್ಯನೇ ಮಾತಾಡ್ತೀನಿ. ಸತ್ಯ ಮಾತಾಡ್ತಾನ, ಸುಳ್ಳು ಮಾತಾಡೋದಿಲ್ಲ. ಹೌದು. ಅದಕ್ಕೆ ನಾಳಿಗೆ ಹೇಳ್ತಾರ. ಯಾಕಲ್ಲಿ ಹೇಳಂದಳಕ್ಕೆ. ಮರದಿನ ಹೊತ್ತು ಹೊಂಡ್ತು, ಮತ್ತೆ ಕೇಳೇ ಬಿಟ್ರು. ಪ್ರಶ್ನೆ ಮಾಡಿದ್ರು. ರಾವಣನ ದೊಡ್ಡ ಹೆಂಡತಿಗೆ ಮಂಡೋದರಿ ನಿನಗೆ ಹೆಂಡ್ರ 8 ಮಂದಿ ಎತ್ತು ಕೇಳಿದಳು. ರಾವಣಂದ, ನನಗೆ ಹೆಂಡ್ರ 80,000 ಮಂದಿ ಅದಾರನ್ನವ. ಅಂದ್ರೆ 80,000 ಮಂದಿ ಅದಾರ. ನೋಡ್ರಿ, ಶ್ರೀಕೃಷ್ಣ ಪರಮಾತ್ಮಾಗ 16,000 ಅದಾರ. ರಾವಣಿಗೆ ಎಟ್ಟಾರ್ರಿ? 80 ಅಂದ್ರೆ 16 5 ಪಟ್ಟು ಐತಲ್ರಿ. ಕೃಷ್ಣನ 5 ಪಟ್ಟು ಹೆಂಡ್ರು ಬಿರ್ಸಾದ ರಾವಣರಿಗೆ. ರಾವಣಗ 80,000 ಹೆಂಡ್ರ ಅಂತ ಹೇಳ್ದ ತನ್ನ ದೊಡ್ಡ ಹೆಂಡತಿಗೆ. ಹೌದು. ಅವಾಗಕ್ಕಿ ಕೇಳ್ತಾಳ, ಬರೋಬರಿ ನಿನ್ನ ಹೆಂಡ್ರ 80,000 ಮಂದಿ ಇರ್ಲಿ, ಅತಿ ಪ್ರೀತಿ ಇದ್ದ ಹೆಂಡತಿ ಯಾವಾಕಿ 80,000 ಕೇಳ್ದ. ಏನು 80,000 ಹೆಂಡ್ರೊಳಗ ಅತಿ ಪ್ರೀತಿ ಇದ್ದವ್ರು? ಅತಿ ಪ್ರೀತಿ ಹೆಂಡತಿ ಯಾವಾಕಿ? ರಾವಣಂದ, ಎಟ್ ಹುಚ್ಚಿದೆ ಮಂಡದರಿ. ಈ ಜಗತ್ತದೊಳಗೆ ನನಗೆ ಎಟ್ಟು ಚಲು 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 ಕಾಣಿಸ್ಯಾರ, ಅಟ್ಟೆಲ್ಲ ತಂದಿದನ. ಚಲೋನೆ ತಂದಿದ್. ಮೂಗ್ ಹರ್ಕ ಸೊಂಡೆ ಹರ್ಕ ನಾ ತಂದಿಲ್ಲ. ಇಲ್ಲ, ಎಟ್ಟ ನನ್ನ ಮನಸ್ಸಿಗೆ ಜಗತ್ತದೊಳಗೆ ಚೆಲು ಕಾಣಿಸ್ತಾವ ಅಟ್ಟೆಲ್ಲ ಚೆಲು ಹೆಂಡ್ರ ತಂದಿದ. ಎಲ್ಲರ ಮ್ಯಾಗ ಪ್ರೀತಿ ಏಕ ನಮೂನೆ ಅದ. ನಾವು ನಾನು ಒಬ್ಬರ ಮ್ಯಾಗ ಹೆಚ್ಚ, ಒಬ್ಬರ ಮ್ಯಾಗ ಕಮ್ಮಿ ಇಲ್ಲ, ಹಂಗೇನಿಲ್ಲ. ಎಲ್ಲರ ಮ್ಯಾಗ ಪ್ರೀತಿ ಅದತ್ ಅಂದ. ಹೌದು. ಅವಾಗ ಮಂಡೋದರಿ ಕೇಳ್ತಾಳೆ ಹೆಂಡತಿ, ಏನತ್ತ? ಬರೋಬರಿ ಎಲ್ಲಾರ ಮ್ಯಾಗ ಪ್ರೀತಿ ಆದತ್ತಿ, ಬರೋಬರಿ ಅದ. ಇಷ್ಟು ಮಂದಿ ಹೆಂಡ್ರು ಪ್ರೀತಿ ಇರ್ಲಕ್ಕಾಗಿ ಸೀತಾನ ಯಾಕೆ ತಂದಿ ಅಂತ ಕೇಳ್ದಳ. ಮತ್ತ ಪ್ರಶ್ನೆ ನೋಡ್ರಿ, ಪ್ರಶ್ನೆ ಹ್ಯಾಂಗ ಮಾಡ್ತಾಳ. ಇಟ್ಟು ಎಲ್ಲಾರ ಪ್ರೀತಿ ಅದ, ಸೀತಾನ ಯಾಕೆ ತಂದಿ? ಅವಾಗ ಏನ್ ಹೇಳ್ತಾನ್ರಿ? ಕೇಳಂದವ. ರಾವಣ ಹೇಳ್ತಾನ ಮಂಡೋದರಿಗೆ, ನೋಡ ಮಂಡೋದರಿ, ನೀವು ಎಲ್ಲರೂ ಬಹಿರಂಗದ ಚೆಲಿವ್ಯಾರು. ಅಂದ್ರ ಬಣ್ಣ ಕೆಪ್ಪಗ, ಮೂಗು ಚಲೋ, ಕಣ್ಣು ಶುದ್ಧ, ಹೆಂಗ ಇಸೈ ಬಿಡಿಸ್ತಾಳ. ನೀವು ಎಲ್ಲರೂ ಬಹಿರಂಗದ ಚೆಲಿವ್ಯಾರು. ಸೀತಾ ನನ್ನ ಆತ್ಮಜ್ಞಾನದ ಚೆಲಿವಿ, ಅಂತರಂಗದ ಚೆಲಿವಿ, ನನ್ನ ಅಂತರಂಗದ ಚೆಲಿವಿ. ಅದಕ್ಕೆ ಅಕ್ಕಿಗೆ ತರಬೇಕಾಯಿತು. ಪ್ರಶ್ನೆ ಹೇಳ್ದ. ಹೌದು. ಅವಾಗ ಮಂಡೋದರಿ ಕೇಳಿದಳು, ಏನತ್ತ? ಠೀಕ್ ಅದ, ನಿನ್ನ ಆತ್ಮದ ನೀ ಮೊದಲೇ ಮಾಯಿಕ
ನೀ ಮಾಯಕ್ಕೆ ನಿಂದು ಶರೀರ. ಹೌದಲ್ರಿ? ನಿನಗೆ ಬೇಕಾದ ಆಗ್ಲಕ್ಕ ಬರ್ತದ, ಸಾಧು ಆಗ್ಲಕ್ಕ ಬರ್ತದ, ರಾವಣ ಆಗ್ಲಕ್ಕ ಬರ್ತದ, ಒಂದೇ ತೆಲೆವ ಆಗ್ಲಕ್ಕ ಬರ್ತದ. ಯಾನ ಮನಸ್ಸಿನಾಗ ತೋತಿ ಅದು ಆಗ್ಲಕ್ಕ ಬರ್ತದ. ನಿನಗ 10 ತೆಲಿ ಮಾಡ್ಕೊಳಕ್ಕ ನಿನ್ನ ಕೈಯಾಗ ಬರ್ತದ. ನೀ ಎಲ್ಲ ಇದೆ ನಿನ್ನ ಕೈ ಒಳಗದ. ಮಾಯಿಕ್ ಶರೀರ ತೊಟ್ಟು ಬಂದಿದಿ, ಮಾಯಿಕ್ ಶರೀರ ತೊಟ್ಟಿದಿ. ಸೀತಾಗ ಪರ್ಣಕುಟಿ ಒಳಗ ಹೋಗಿ ತರಬೇಕಾದ್ರ ಮತ್ತ ರಾಮ ಆಗೇ ತರಬೇಕು, ಸಾಧು ಆಗಿ ತಂದಿ. ರಾಮ ಆಗಿ ತಂದಿದೆ ಅಂದ್ರೆ ಮುಕಟ್ಲೆ ಬೆನ್ನು ಹತ್ತಿದಳಲ್ಲ. ಬೆನ್ನೆ ಹತ್ತಿದ ಗುದುಮುರ್ಗಿ ಯಾಕೆ ಬಿದ್ದಿ? ನಿನ್ ಬೇಕಾದ ಆಗಲಕ್ಕ ಬರ್ತಿತ್ತು. ನೀ ರಾಮನಂಗ ರೂಪ ತೊಂಡು ಸೀತಾಗ ಯಾಕೆ ತರ್ಲಿಲ್ಲ? ಅವಾಗ ನೋಡಿ ಅಂತ ಮಾತು ಹೇಳ್ತಾನೆ ಶ್ರೀರಾಮಚಂದ್ರ. ಮಂಡೋದರಿ, ನೀವು ನನಗೆ 80,000 ಹೆಂಡ್ರಿದ್ದೀರಿ. ಹೌದು. ರಾಮನಂಗ ಆಗಿನ ತಂದಂದ್ರ ರಾಮ ಇದ್ದಲ್ಲಿ ಕಾಮ ಇಲ್ಲ. ಏನಿಲ್ರಿ? ಎಲ್ಲಿ ರಾಮ ಅದಾನ ಅಲ್ಲಿ ಕಾಮ ಇಲ್ಲ. ಕಾಮ ಇಲ್ಲ. ಎಲ್ಲಿ ಕಾಮ ಅದ ಅಲ್ಲಿ ರಾಮ ಇಲ್ಲ. ಎಲ್ಲಿ ಕಾಮದ ಅಲ್ಲಿ ರಾಮ ಇಲ್ಲ. ಹೌದು. ಏಕ ಪತ್ನಿ ವರ್ತ ಶ್ರೀರಾಮಂದು. ಶ್ರೀರಾಮಂದ. ಮತ್ತ ನಾ ರಾಮ ಆದಂದ್ರ ನೀವು 80,000 ಮಂದಿ ಏನ್ ಮಾಡವ್ರು? ನನ್ನ ಅಂತಿಲಿ ಕಾಮೇ ಹೋಗ್ಬಿಡ್ತದ. ಹೌದು ಹೌದು ಹೌದು. ಅದರ ಕಾಲಾಗ ನಾ ರಾಮ ಆಗಲಿಲ್ಲ ನಾವು. ಹೌದು ಹೌದು. ನೋಡ್ರಿ ಅಂತ ಮಾತು ಬಿಡಿಸ. ಅದರ ಕಾಲಾಗ ನಾ ರಾಮ ಆಗಲಿಲ್ಲ. ಠೀಕ್ ಅದಂದಳಕ್ಕಿ. ಒಂದೆಳಕ ನೀ ಅಕ್ಕಿಗೆ ತರು ಎಳ್ಯಾಗ ಇಬ್ರೇ ಇದ್ರಿ. ಎಲ್ಲಿ? ಪರ್ಣಕುಟಿ ಒಳಗ. ಪರ್ಣಕುಟಿ ಒಳಗ ಪುಷ್ಪಕ ವಿಮಾನದಾಗ ತರು ಎಳ್ಯಾಗ ಸೀತಾ ನೀ ಇಬ್ರೇ ಇದ್ದಿ. ಸಾಧುರ್ ಸೊಂಗ್ ತೊಟ್ಟು ಹೋಗಿದಿ. ಸಾಧುರ್ ಸೊಂಗ್ ತೊಟ್ಟು ಹೋಗಿ ತಂದಿ. ಹೌದು. ಪುಷ್ಪಕ ವಿಮಾನದಾಗ ವಾಯು ಮಾರ್ಗದಿಂದ ಅಂತರದಿಂದ ನಿನ್ನ ರಥ ಹೋಗ್ತಿತ್ತು. ಪುಷ್ಪ ವಿಮಾನದೊಳಗ, ಪುಷ್ಪಕ ವಿಮಾನದಾಗ ಅಲ್ಲಿನೂ ಇಬ್ರೇ ಇದ್ರಿ. ಇಬ್ರೇ, ಯಾರು ಇಲ್ಲ, ಮತ್ತೊಬ್ರು ಯಾರು ಇಲ್ಲ. ಎಲ್ಲಿ ಲಂಕಾಪಟ್ಟಣದಲ್ಲಿ ಅಶೋಕವನದಾಗ ತಂದ ಸೀತಾನ ಇಟ್ಟಿ, ಅಲ್ಲಿ ಇಬ್ರೇ, ಅಲ್ಲಿನೂ ಇಬ್ರೇ ಇದ್ರಿ. ಅಂದ್ರ ನಿನಗ ಅಕ್ಕಿನ ಕೂಡ ಕೆಡಲಾಕ ಸಾಕಾಗಟ್ಟ ಟೈಮಿಂಗ್ ಇತ್ತು. ಯಾಕೆ ಕೆಡ್ಲಿಲ್ಲ ಅಂತ ಕೇಳದ ಮಂಡೋದರಿ. ಅಂತ ಮಾತನ್ನು ಹೇಳ್ತಾಳ ನೋಡ್ರಿ. ಯಾಕೆ ಕೆಡಲಿಲ್ಲ ನೀ ಅಂದ ಬಳಕ ಕೇಳಂದವ. ಮತ್ತ ರಾವಣ ಕೇಳಂದ. ಹೌದು. ಹೇಳಂದಳಕ್ಕಿನು ಯಾಕೆ ಕೆಡ್ಲಿಲ್ಲ ಕೇಳು. ಪರ್ಣಕುಟಿ ಒಳಗೆ ಹುಲ್ಲು ಗುಡಿಸಲದಾಗಿದ್ದಳು ಸೀತಾ. ಹೌದು. ಅಕ್ಕಿಗೆ ತರಬೇಕಾದ್ರ 7 ಮಂಡಲ ಬರೆದಿದೆ ಲಕ್ಷ್ಮಣ. ಅಕ್ಕಿಗೆ ಮಲು ಮಾಡಿ ತರಬೇಕಾದ್ರೆ ನಾ ಸಾಧುನ ರೂಪ ತೊಟ್ಟು ಜೋಳ್ಗಿ ತಗೊಂಡು ಹೋಗಿ ಭಿಕ್ಷೆ ಬೇಡ್ಲಕ್ ಹೋಗಿದ್ದ. ಭಿಕ್ಷೆ ಬೇಡ್ಲಕ್ ಹೋಗಿದ. ಅಲ್ಲಿ ನನ್ನ ಮಾತು ಹೋಗ್ಯದ. ಏನ್ ಹೋಗ್ಯದ ಶಬ್ದ? ಭಿಕ್ಷಂದೆ ತಾಯಿ ನನಗ ನೀಡಂದನ. ಭಿಕ್ಷಂದೆ ತಾಯಿ ಏನಂದ? ಭಿಕ್ಷಂದೆ ಹಿ ತಾಯಿ. ಭಿಕ್ಷಂದೆ ತಾಯಿ ನನಗ ನೀಡಂದ. ಅಕ್ಕಿ ಮರದಾಗ ತಂದ ನನಗ ನೀಡಿದಳು. ನಾ ಎತ್ತಕೊಂಡು ಬಂದ. ಹೌದು. ಅಕ್ಕಿನ ಕೂಡ ಕೆಡಬೇಕಾದ್ರೆ ಒಂದೇ ಒಂದು ಶಬ್ದ ಅಡ್ಡಾಗ್ಯದ ಅಂತ ಹೇಳ್ದ. ಯಾವ್ದು ಶಬ್ದ ಅದು? ನಾ ನೀಡು ತಾಯಿ ಅಂತ ಹೇಳಿಕೆಸಿಂದ ತಾಯಿ ಅತ್ತ ಒದರಿದ. ತಾಯಿ ಅತ್ತಿ ನ್ಯಾಲ್ಗಿದೆ ಅಂದ ಬಳಕ ನಾಕಿಗೆ ಕೆಡಲಿಲ್ಲ. ತಾಯಿ ಅನ್ನೋದು ಒಂದು ಶಬ್ದ ನನಗೆ ಅಡ್ಡ ಆದದಕ್ಕ ಅಕ್ಕಿಗೆ ತಾಯಿನೇ ಅಂತ ಹೇಳಿ ತಿಳಿದಿದೆ. ಕೆಡಲಕ್ಕ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಹೌದು ಹೌದು. ನೋಡ್ರಿ ಎಂತ ಮಾತನ್ನ ಹೇಳ್ಯಾರ. ಹೌದಲ್ರಿ? ಎಂತ ಇಶೆಯನ್ನು ಬಿಡಿಸ್ಯಾರ. ಅದಕ್ಕೆ ಯಾವಾದೇ ಮಾತಾಡಿದ್ರೆ ಅದಕ್ಕೆ ಅಂಟುಕೊಂಡಿರ್ಬೇಕು, ಅದಕ್ಕೆ ಅನುಗುಣವಾಗಿರ್ಬೇಕು. ಅದಕ್ಕೆ ಅನುಗುಣವಾಗಿರ್ಬೇಕು. ಅದು ನಮ್ಮ ಮನಿದು ಅಲ್ಲ, ಅದು ಯಾರ ಮನಿದು ಅಲ್ಲ. ಶಾಸ್ತ್ರ ಅನುಭವ ಇವು ಯಾರ ಮನಿವೂ ಅಲ್ಲ. ಒಬ್ಬರ ಮಹಾತ್ಮರ ಮಾಡಿ ಇಟ್ಟಂತ ವಿಷಯಗಳನ್ನ ನಮಗ್ ಬಿಡಿಸ್ಬೇಕಾಗ್ಯದ. ಹೌದು. ನಮಗೆ ಮತ್ತಿಗೆ ನೆಲಕ್ಕಿ ನಮಗೆ ಎಟ್ಟು ಪರಮಾತ್ಮ ಬುದ್ಧಿ ಕೊಟ್ಟಾರ ನಮ್ ಎಟ್ಟು ನೆಲಕ್ತದ ಅಟ್ಟು ಮಾಡೋದದ. ಮತ್ತೆ ನಾವು ಅರು ಹುಚ್ಚಿ ಅದಕ್ಕೆ ನಮಗೂ ತಿಳಿಲಿಲ್ಲ ಅದಕ್ಕೂ ತಿಳಿಲಿಲ್ಲ ಅಂದ್ರೆ ನಾವು ಅರು ಹುಚ್ಚಿ ಆಗ್ಬೇಕಾಗ್ತದೆ. ಹೌದು ಹೌದು. ಒಬ್ಬ ಅಗಸ ಊರಾನ ಅರ್ಬಿ ಅಲ್ಲ ಕತ್ತಿ ಮ್ಯಾಗ ಹೇರ್ಕೊಂಡು ಹಳ್ಳಕ್ ಹೊಂಟಾನ. ಊರಾನ ಅರ್ಬಿ ಕೊಳ್ಳಾಗ ಒಂದು ರತ್ನದ ಮಣಿ ಕಟ್ಟ್ಯಾನ. ಆ ಕತ್ತಿ ಕೊಳ್ಳಾಗ ಒಯ್ದ ಅಗಸ ಮೇಯ್ ತೊಳ್ಕೊಂಡು ಆ ಎಲ್ಲಾ ಅರ್ಬಿ ಒಕ್ಕೊಂಡು ಬರ್ತಾನ. ಒಬ್ಬ ಅಗಸಲ್ಲಿ ಅದಕ್ಕೆ ನೆದರಿಟ್ಟ. ಆ ಕೊಳ್ಳಾಗ ಮೀಸ್ತಿತ್ತು, ಬಹಳ ಕಿಮ್ಮತ್ತಿನ ಮಣಿ ಇತ್ತು. ಈ ಅಗಸ ಗೊತ್ತಿಲ್ಲ ಅದು. ಹೌದು. ಇಟ್ಟೆ ಕಿಮ್ಮತ್ತ ಗೊತ್ತಿಲ್ಲ. ಅವ ಕೇಳ್ದ ಪತ್ತಾರ, ಕೊಳ್ಳಾಗ ಒಂದ್ ಏನೋ ಮಿಂಚುದ್ ಕಟ್ಟಿದಲೋ ಅದಕ್ಕೆ ಏನ್ ಹೇಳ್ತಿ ಅಂದವ. ಅದಕ್ಕೆ ಏನ್ ಹೇಳ್ತೇನ ನೀನೇ ಬೇಡ ಅಂದವ. ಹೌದು. ಅವ ಪತ್ತಾರ ಎಟ್ಟಿಗೆ ಬೇಡ್ಬೇಕ್ರಿ? 100 ರೂಪಾಯಿ ಕೊಡ್ತೀನಿ ಕೊಡು ಅಂದವ. ಅವ ಅಗಸ ಅಂದ, 100ಕ್ಕೆ ನಾ ಕೊಡಲ್ಲ ಅಂದ. ಹೌದು. ಸುಮ್ ಕತ್ತಿ ಕೊಳ್ಳಾಗ ಚಂದ ಕಾಣಿಸ್ತದ ಇರ್ಲಿ ಅಂದವ.
ಹಂಗೆ ಅದ್ ದಿನ ಒಯ್ತಿದ ಹಳ್ಳಕ್ಕೆ ಒಯ್ತಿದ ಒಕ್ಕೊಂಡು ಬರ್ತದ. ಒಂದು ದಿನ ಹಳದಾಗ ಒಬ್ಬ ನೋಡ್ದ ಆ ಮಣಿಗೆ. ಇವ ಏನ್ ಮಾಡ್ದ ಪತ್ತಾರ ಇಲ್ಲೇ ಅದು ಇದಕ್ಕೆ ಇದ್ರ ಮನಿ ಕಿಮ್ಮತ್ ಯಾರಿಗ್ ಗೊತ್ತಿಲ್ಲ, ನನಗೆ ಒಬ್ನಿಗೆ ಗೊತ್ತದ. ನಮ್ಮ ಮನಿ ಮುಂದೆ ದಿನ ಹಾಯ್ತದ, ಏನ್ರಿ ಮಲ ಮಂಡಿ ಮಾಡಿ ತೋಬೇಕಂದ. ಇನ್ನೊಂದು 5-50 ವಾಡಾಸಿ ಒಂದು 4 ದಿನ ಬಿಟ್ಟು ತೋಬೇಕಂತ ಹೇಳ್ದ. ಹಳದಾಗ ಹೋಗಟ್ಟಿಗೆ ಅಲ್ಲಿ ಒಬ್ಬ ಭೇಟಿ ಅದ. ಹೌದು. ಕೊಳ್ಳಾಗ ಕಟ್ಟಿದಿ ಕತ್ತಿ ಕೊಳ್ಳಾಗ ಅದೇನ್ ಹೇಳ್ತೇವ. ನಾನ್ ಹೇಳಿ ಬೇಡದ್ರ ಕಿಮ್ಮತ್ ನೋಡಿ. ಹೌದು. ಅವ ಎಟ್ಟಿಗೆ ಬೇಡ್ಬೇಕು? 25,000 ಬೇಡ್ದ. ಎಟ್ಟಿಗೆ ಬೇಡ್ದ? 25,000. 25,000 ಬೇಡ್ದ. ಅವ ಒಂದ್ ಅಲ್ಲಿ 100 ಬೇಡ್ಯಾನ, ಇವ 25,000 ಬೇಡ್ಯಾನ. ಇವ್ನಿಗೆ ಕೊಟ್ಟು ಬಿಡ್ಬೇಕಂತ ಹೇಳಿ ಮಾರ್ಕೇಸಿಂದ ಅರ್ಬಿ ಹೇರ್ಕೊಂಡು ಬರುವೊಳಗ ಹಾದ್ಯಾಗ ಪತ್ತಾರ ನಿಂತಿದ. ಕೊಳ್ಳಂದ ಏನ್ ಮಾಡ್ದೆ? ಯಾರಿಗ್ ಕೊಟ್ಟೆನ? ಮಾರ್ತಲ್ಲ ನಾವ. ಎಟ್ಟಕ್ ಮಾರ್ದೆ? ಅದು 25,000 ಮಾರ್ತಾನ. ಹೌದು. ಅಲಾ ನಿನ್ನ ಕತ್ತಿ ಸುಳಿ ಮಗನ ಅಂದವ್ರಿ. ಅಲಾ ಕತ್ತಿ ಸುಳಿ ಮಗನ ಏನು ಈಗ ತಿಳಿಯದ ಏನು ಅದು ನಿಂದು? ಮಾರುದಾರ ಗೊತ್ತಾಗ್ತದೆ. ಮಾರುದಾರ ಗೊತ್ತದ. ಅದು 1 ಕೋಟಿದಿತ್ತು ಆ ಮಗನ. 25,000 ಮಾರುದು. ಹ್ಯಾಂಗ ಮಾರುದು? ಏನ್ ಕತ್ತಿದ್ಯೋ? ಖರೆ ಕತ್ತಿ ಕಾವನಿದ್ಯಲ್ಲ. ಹೌದು. ಕತ್ತಿ ಹೊಡೆ ಒಂದತ್ತ. ನಾ ಕತ್ತಿ ಸುಳಿ ಮಗ ಏನ ನೀ ಕತ್ತಿ ಸುಳಿ ಮಗ ಅಂದತ್ರಿ ಅವ. ವಿಚಾರ ಮಾಡ ಮೊದಲ. ಏನ ನಾ ಕತ್ತಿ ಸುಳಿ ಮಗನು ಏನ ನೀವು? ಇಲ್ಲೋ 1 ಕೋಟಿ ರೂಪಾಯಿ ಕಿಮ್ಮತ್ತ ನೀನೇ ಹೇಳ್ತಿ. ಆದತ್ ನೀನೇ ಹೇಳ್ತಿ. ಕತ್ತಿ ಸುಳಿ ಮಗನ ಹ್ಯಾಂಗ್ ಕೊಟ್ಟತ್ ಕೇಳ್ತಿ? 1 ಕೋಟಿ ರೂಪಾಯಿ ಮಾಲಿ 100 ರೂಪಾಯಿಗೆ ಬೇಳ್ತಿ ಮಗನ. ನೀ ಅಂತ ಕತ್ತಿ ಸುಳಿ ಮಗ ಅಂದತ್ರಿ. ಯಾಕ್ರಿ? ಹೌದಲ್ಲ. ಅರ್ಥ ಅನಾರ್ಥ ಆಗಬಾರ್ದು. ಮೊದಲ ಶಾಸ್ತ್ರದ ಅನುಭವ ತಿಳಿಬೇಕು. ನೋಡ್ರಿ, ಇವು ಅರ್ವು ಚೆತ್ತಾರ. ಇವಕ್ಕ ತನೂನು ತೋಳಿಲ್ಲ. ಹೌದು. ತಾನೂ ತೋಳಿಲ್ಲ, ಅವನಿಗೂ ಕಿಮ್ಮತ್ ಹೇಳಿಲ್ಲ. ಹೌದು. ಏನಾಯ್ತ್ರಿ? ಅರ್ವುಚ್ಚಾಗಿ ನಿತ್ತು. ಅದಕ್ಕೆ ಅದ್ರ ಏನು ಗೊತ್ತಾಗಬೇಕು? ಮರ್ಮ ಗೊತ್ತಾಗಬೇಕು. ಈಗ ನಿಮ್ ಮನ್ಯಾಗ ಆಸ್ತಿ ಅದ, ನಿಮ್ಮದು ಅದ, ಹೊಲ ಅದ, ಮನಿ ಒಳಗೊಂದು ಖಂಡಾಪಟ್ಟಿ ಬೆಳ್ಳಿ ಅದ, ಬಂಗಾರ ಅದ, 1 20 ಚೀಲ ಜ್ವಾಳ ಅವ, ಎಲ್ಲ ಅವ. ನಾ ಕೇಳ್ತಾ ಅದಕ್ಕೆ ನೀ ಆಳು ಏನು ಮನುಷ್ಯನು? ನೀ ಮಾಲಕು. ಅದಕ್ಕ ಮನ್ಯಾಗ ಇದ್ದುದಕ್ಕ ಮನ್ಯಾಗ ಅವೀಗ ಒಂದು 10,000 ರೂಪಾಯಿ ಅವ, 50 ಚೀಲ ಜ್ವಾಳ ಅವ, ಎಲ್ಲಾ ನಿನ್ ಮನ್ಯಾಗ ಭಾಂಡವಾಳ ಅದ. ಅದಕ್ಕೆ ನಾವು ಮಾಲಕರ್ರಿ. ಅದಕ್ಕ ಖರೆ ಏನ್ರಿ? ಖರೇನೇ ಅಲ್ರಿ. ಮತ್ತ ನಮ್ಮ ಮನ್ಯಾನ ಭಾಂಡವಾಳಕ್ಕೆ ನಾವೇ ಮಾಲಕರು. ಈ ಖರೇನೆ ಹೇಳ್ತೇವೆ. ತುಕಾರಾಮ್ ಮಹಾರಾಜ್ ಕೇಳ್ತಾನಂದ್ರೆ ಕರೆಕ್ಟ್ ಹೇಳ ಆಗಲ್ರಿ. ಅವನ್ ಹೇಳ್ದಂಗ ನಾವು ತಪ್ಪು ಹೇಳಂಗೇ ಇಲ್ಲ. ಈಗ ನಮ್ಮ ಮನ್ಯಾಗ 50 ಚೀಲಗ ಜ್ವಾಳವ, ನಾವೇ ಅಲ್ಲ ಮಾಲಕರ. ಅದಕ್ಕ ನೀನೇ ಮಾಲಕ? ಇಲ್ಲ ತಮ್ಮ, ಇಲ್ಲ. ವಿಚಾರ ಮಾಡು ಮಾಸ್ತರ. ಯಾಕ್ರಿ? ನೀ ಮಾಲಕ ಅಲ್ಲ, ನೀ ಅದರ ಆಳ. ಅದ್ರದೇ ಕಾಳ್ರಿ ನಾವು. ಮತ್ ಕಾವಲು ಮಾಡ್ಲತ್ತಿದಿಲ್ಲ? ಮತ್ ನಮ್ಮದ್ರಿ. ಅದು ನೀ ಕಾವಲು ಮಾಡ್ಲತ್ತಿದಿ, ಅದಕ್ಕ ಆಳ ಆತಿ. ನಿನ್ನ ಮನ್ಯಾಗ 50,000 ರೂಪಾಯಿ ಅವ, 50 ಚೀಲ ಜ್ವಾಳ ಅವ, ಅದಕ್ಕೆ ಕಾವಲು ಮಾಡ್ಕೊಂಡು ಕೂತಿದಿಲ್ಲ? ಕಾವಲು ಮಾಡೇಬೇಕಲ್ರಿ. ಮತ್ತ ಅದಕ್ಕೆ ಆಳ. ಇನ್ನು ನಿನ್ನ ಕೈದಿಂದ ಇನ್ನೊಬ್ರಿಗೆ ಹನುಮಾನ್ ದೇವ್ರ ಜಾತ್ರೆ ನಡೆದತ್ ಹೇಳಿ 1 ಚೀಲ ಜ್ವಾಳ ಎತ್ತಿ ಕೊಟ್ಟಿದ್ರೆ ಅದಕ್ಕೆ ನೀ ಮಾಲಕ. ಇನ್ನೊಬ್ರಿಗೆ ಕೊಟ್ಟ ಬಳಕ ಮಾಲಕ. ನೀ ಎಷ್ಟು ಕೊಟ್ಟಿದೀವ ಅಷ್ಟಕ್ಕೆ ಮಾಲಕ. ಉಳಿದಕ್ಕಿಲ್ಲ. ಮತ್ತ ಶಾಸ್ತ್ರ ಪೀವರ್ ತಿಳ್ಕೊ. ಸುಮ್ಮ ಗೊತ್ತಿಲ್ಲದೆ ಅಡ್ಡ 12 ಹರಿದಾರಿ ಹೊಡೆದ್ರ ಫಲ ಸಿಗಲ್ಲ. ನಿನ್ನ ಕೈಲಿ ಎಷ್ಟು ಕೊಟ್ಟಿದಿ ಅಷ್ಟಕ್ಕೆ ಮಾಲಕ. ಕೊಳವಿಗೆ ಕೊಟ್ಟಿ ಕೊಳವಿಗೆ ಮಾಲಕ. 10 ಕಿಲೋ ಕೊಟ್ಟಿ 10 ಕಿಲೋಕ್ಕೆ ಮಾಲಕ. 50 ಚೀಲ ಕೊಟ್ಟಂದ್ರೆ 50 ಚೀಲಿಗೆ ಮಾಲಕ. ಕೊಟ್ಟ ಬಳಕ ಮಾಲಕ. ಇಟ್ಟು ಬಳಕ ಆಳೆ. ಇಟ್ಟು ಅಲ್ಲಿ ಮನ್ಯಾಗ ಎಲ್ಲಿ ತನ ನೋಡ್ತಿ ಅಲ್ಲಿ ತನ ಅದರ ಆಳನಿ. ಇದು ಒಂದು ಪ್ಯೂರ್ ಶಾಸ್ತ್ರ ತಿಳ್ಕೊರಿ. ನೀವು ಎಲ್ಲಿ ತನ ನಿಮ್ಮ ಮನಿ ಒಳಗೆ ನೀವು ಕಾವಲು ಮಾಡ್ತೀರಿ ಅಲ್ಲಿ ತನ ಆಳಾಗ್ತೀರಿ. ಎಂದು ನಿಮ್ಮ ಕೈಲಿ ಎತ್ತಿ ಇನ್ನೊಬ್ಬರಿಗೆ ಕೊಡ್ತೀರಿ ಅಂದ ಅದರ ಮಾಲಕ ಆಗ್ತೀರಿ. ಹೌದು. ಶಾಸ್ತ್ರ ತಿಳ್ಕೊಳ್ಳೋದಾದ್ರೆ ಪೂರಾ ತಿಳ್ಕೊಳ್ಳೋದು. ಇಲ್ಲಿಗೆ ತಿಳಿಲಿಕ್ಕಂದ್ರೆ ಸುಮ್ಮಕೊಂಡ್ರ ಅದು. ನಾವು ಪೂರಾ ತಿಳ್ಕೊಬೇಕತ್ತೇವ್. ಖರೆ ತಿಳಿಯಲಿ ಆಗ್ಯದ ಹೆಂಗ್ ಮಾಡುದು ತಿಳಿ. ಮತ್ತ ಅವ್ರದ್ದು ಆದವ್ರು ಕೂಡ ಪ್ರಯತ್ನ ಮಾಡು. ಅವ್ರಿಗೆ ತಿಳಿದತ್ ನೋಡ್ರಿ. ಅವ್ರಿಗೆಲ್ಲ ತಿಳಿದ ಇಲ್ಲ. ನಾವು ಒಳ್ಳೆ ಮಾತನ್ನು ತಾವು ಕೇಳತ್ತೀರಿ ತಿಳಿ ಹೇಳತ್ತೇವ್. ಹೌದು. ಯಾಕ ನೀವೆಲ್ಲ 4 ಮಾತಿಸಿ ಹಾಡಂದ್ರೆ ಹಾಡ್ತೇವೆ, ನಮಗೇನು ಬೇಡ ಅನ್ನಲ್ಲ. ಅದ್ರ ಉದಾಹರಣೆಗಳನ್ನು ತಮಗೆ ನಾವು 2 ಹೇಳತ್ತೀವಿ ಅಂತ ಹೇಳಿ ನಿಮಗೆ ಹೇಳುವುದದ. ಇಲ್ಲಿಕ್ಕೆ ಅದಕ್ಕೆ ನಾವು ಹೇಳುವುದೇನು ಜವರು ಇಲ್ಲಿ ಇಟ್ಟು ತಲೆ ಹೊಡ್ಕೊಂಡು ನಿಮ್ಗೆ ಹೇಳ್ಬೇಕಂತ ಹೇಳಿ ನಮ್ದೊಂದು ಧರ್ಮ ಅದ. ಈಶ ಇಟ್ಟಿದ್ದೇವೆ, 4 ಮಾತು ನಿಮಗೆ ತಿಳಿಯಂಗೆ ಹೇಳಕತ್ತಿದ್ದೆವು. ಇಲ್ಲೇ ಇನ್ನೊಂದು ಹಣಿಬಾರದ ಬಗ್ಗೆ. ಬ್ರಹ್ಮನ ಮಗ ಭೃಗು ಋಷಿ. ಹೌದು. ಇದೆಲ್ಲ ನೀವೆಲ್ಲರೂ ಕೇಳಿರ್ಬೇಕು. ಈಗ ನಮ್ಮ ಪಾಲಿಗೆ ಆ ವಿಷಯ ಬಂದದ ಹೇಳ್ಬೇಕಾಗ್ಯದ. ಹೌದು. ಬ್ರಹ್ಮನ ಮಗ
ಭೃಗು ಋಷಿ ಮುತ್ಯನ ಕಡೆ ಹೋದ, ಬ್ರಹ್ಮನ ಕಡೆ. ಏನು ಕೇಳ್ದವನಿಗೆ? ಏನತ್ತ? ನನ್ನ ಹಣಿವಾರದಾಗ ಯಾನ ಬರೆದಿದ್ ಹೇಳ ಮುತ್ಯ, ನಾ ಏನೇ ಪ್ರಯತ್ನ ಮಾಡಿ ತಪ್ಪಿಸಿ ಬರ್ತ. ಏನಾರ ಪ್ರಯತ್ನ ಮಾಡಿ ನಾ ತಪ್ಪಿಸಿ ಬರ್ತೀನಿ ಅಂತ ಹೇಳಿ ಮುತ್ಯನ ಕೂಡ ಹುಜಿತಿ ಹಾಕದ. ಹೌದು, ಮೊಮ್ಮಗ. ಯಾರು? ಬ್ರಹ್ಮನ ಮೊಮ್ಮಗ ಭೃಗು ಋಷಿ. ಹೌದು. ಅವ ಹೇಳ್ದ, ಬ್ರಹ್ಮ ತಪ್ಪಿಸುದು ಹರಾದಿಗಳಿಗೂ ಆಗಿಲ್ಲ, ನಿನಗೂ ಆಗುದಿಲ್ಲ, ನಿನಗೂ ಆಗೋದಿಲ್ಲ, ಸುಮ್ಮ ಹೋಗಂದವ. ಅವ ಹೇಳಲ್ಲ, ನಾ ತಪ್ಪಿಸೇ ಬರ್ತೀನಿ ಅಂತ ಹೇಳಿ ಅವನು ಬರೇ ಹೇಳಿ ಏನದ ನನ್ನ ಭೋಗದಾಗ ನಿನ್ನ ಮುಂದೆ ಕುತ್ತೇ ಬಿಟ್ಟ ಅವನ ಮುಂದೆ. ಹೌದು. ಅವಾಗ ಹೇಳ್ಬೇಕಾಯ್ತ್ರಿ. ಏನ್ ಹೇಳ್ಬೇಕಾಯ್ತು? ನೋಡಪ್ಪ, ನಿಂದು ಹಣಿಬಾರ್ದಾಗ ಏನಿದ್ದು ನೀನ್ ತಪ್ಪಿಸಿ ಬರ್ತೀನತ್ತಿ, ಹಿಂಗ ಬರ್ದೀನು. ಹಂಗ ಹರ್ಜನ್ರ ಹೆಣ್ಣು ಮಗಳು ಕೂಡ ನಿಂದು ಲಗ್ನ ಆಗ್ತದ, ಭೋಗದಾಗ ಹಿಂಗದ. ಆ ಹೆಣ್ಮಗಳು ಮಾಡ್ಕೊಂಡು ಬಳಕ ಒಂದು ವರ್ಷ ತುಂಬಟ್ಟಿಗೆ ಒಂದು ಹೆಣ್ಣು ಹುಡುಗಿ ಹುಟ್ಟತದ, ಹೆಣ್ಮಗಳು ಹುಟ್ಟತದ. ಹುಟ್ಟತದ, ಹೆಣ್ಣು ಹುಡುಗಿ ಹುಟ್ಟತದ. ಆ ಹುಡುಗಿ ಕೂಡ ಮತ್ತೆ ಲಗ್ನ ಆಗ್ತದ. ನಿಂದೆ ಲಗ್ನ ಆಗ್ತದ. ಮಗಳು ಕೂಡ ಲಗ್ನ ಆಗ್ತದ. ಮಗಳು ಹೊಟ್ಟಿಲಿ ಮತ್ತೆ ಮುಂದೆ ಮಗ ಹುಟ್ಟತದ. ಅವಾಗ ನಿನಗೆ ಬಿಡುಗಡೆ ಆಗ್ತದೆ. ಹಿಂಗ ನಿನ್ನ ಭೋಗದಾಗ ಬರೆದಿದ, ನೀ ಪ್ರಯತ್ನ ಮಾಡಿ ಬಿಡಿಸಿ ಬಾ, ಹೋಗು ಬಿಡಿಸ, ಇದು ತಪ್ಪಿಸಿ ನೋಡು ಅಂತ ಹೇಳಿ ಹೋಗ್ಬಿಟ್ಟ. ಹೌದು. ನೋಡಿ ಹೆಂಗ ಹೇಳ್ಯಾನ. ಹರ್ಜನ ಹುಡುಗಿ ಕೂಡ ಲಗ್ನ ಆಗ್ತದ. ಲಗ್ನ ಆದ ಒಳಕ ವರ್ಷ ತುಂಬಟ್ಟಿಗೆ ಮಗಳು ಹುಟ್ಟತದ. ಆ ಮಗಳು ದೊಡ್ಡ ಕೈಗೊಟ್ಟಿಗೆ ಮತ್ತೆ ಮಗಳ ಜೊತೆ ನಿಂದ ಲಗ್ನ ಆಗ್ತದ. ಅಕ್ಕಿನ ಹೊಟ್ಟಿಲೆ ಒಂದು ಮಗ ಹುಟ್ಟತದ. ಅವಾಗ ಬಿಡುಗಡೆ. ಯಾಕಾಗಲ್ಲ, ತಪ್ಪಿಸಿ ಬರ್ತೀನಿ ಅಂತೇಳಿ ಚಟ್ನಿ ಎದ್ದವನೇ ಬಂದು ಒಂದು ಸರೋವರ ದಂಡಿಗೆ, ಒಂದು ನದಿ ದಂಡಿಗೆ ತಪಸ್ಸರಿ ಕೂತು ಬಿಟ್ಟ. ಹೌದು ಹೌದು. ನಾ ತಪಸ್ಸರಿನೇ ಕೂತು ಬಿಟ್ಟ, ಲಗ್ನೇ ಆಗ್ಲಿಕ್ಕಂದ್ರೆ ತಪ್ಪ ತಾನೆ. ಹೌದಲ್ಲ. ಒಂದು ಬಂದ್ ಕೇಸಿಂದ ಒಂದು ಆಲ ಗಿಡ ನೋಡಿ ಒಂದು ದೊಡ್ಡ ಸರೋವರ ಇತ್ತು, ಅದರ ಮಗ್ಗಲಕ್ಕೆ ತಪಸ್ಸರಿ ಕೂತು ಬಿಟ್ಟ. 12 ವರ್ಷ ತಪಸ್ಸರಿ ಕೂತ. ಜಟ ಬೆಳೆದು ದಾಡಿ ಬೆಳೀತು. 12 ವರ್ಷ ತಪಸ್ಸರಿ ಮುಗಿದ ಬಳಕ ಆ ಸರೋವರಕ್ಕೆ ಅಂದ್ರೆ ಆ ನದಿ ದಂಡಿ ಕೂತಿದ. ಅಲ್ಲಿ ಹೆಣ್ಮಗಳು ಬಂದಳು ನೀರು ತುಂಬಲಕ್ಕ ಹುಡುಗಿ. 12 ವರ್ಷ ತಪಸ್ಸರಿ ಮುಗಿಲಕ್ಕ ಯವ್ವನ ಹುಡುಗಿ ಬಂದಳು. ಯವ್ವನ ಹುಡುಗಿ 18 ವರ್ಷದ ಹುಡುಗಿ ಬತ್ತರಿ ನೀರು ತುಂಬಲಕ್ಕ. ಹೌದು. ಕೊಡ ತುಂಬಿಕೊಂಡು ನಿಂತಾಳ. ಕೊಡ ಎತ್ತಲ್ದು. ಇವನ ತಪಸ್ಸರಿ ಮುಗೀತು. ಕೆರೆ ಕೊಡ ಎತ್ತಲಕ್ಕ ನೋಡ್ಲತ್ತಾಳ, ಎತ್ತವಲ್ದು. ಅವಾಗ ಅವನಿಗೆ ಒದರ್ತಾಳ. ಏನತ್ತ? ನೀವ್ ಯಾರಿದ್ರಿ ಬರ್ರಿಯಪ್ಪ, ನಮ್ಮ ಕೊಡಕ್ ಒಂಜಾರ ಕಾಸರಾಗ್ರಿ ಅಂದ ಕೂಡಲೇ ಚಟ್ನಿ ಎದ್ದು ಬಂದು ಕೊಡ ಎತ್ತಿ ಆಕಿನ ತಲೆ ಮ್ಯಾಗ ಇಡ್ತಾನ. ಆಕಿನ ಸೆರಗ್ ಬಿತ್ತು. ಏಕದಮ್ ಕಾಮದೃಷ್ಟಿ ಆಗ್ಬಿಡ್ತೀರಿ. ಬೆನ್ನೆ ಹತ್ತಿ ಬಿಟ್ಟು ಮತ್ತೇನು. ಹೌದು ಹೌದು ಹೌದು. ಆಕಿನ ಕೂಡ ಬೆನ್ನೆ ಹತ್ತದ. ಬೆನ್ನ ಹತ್ತಿ ಹಿಂದೆ ಕೇಳ್ತಾನ, ನೀನು ಲಗ್ನದ ಆಗ್ಯಾದಿಲ್ಲ? ಲಗ್ನದ ಏನ ಏನಿಲ್ರಿ. ಹೌದು. ಮತ್ ನೀನು ಕೂಡ ಅವರು ನಮ್ಮಪ್ಪರ್ ಕೇಳಕತ್ ನಡಿಯ. ಅವ್ರಿಗೆ ಕೇಳುದು. ಮನಿಗೆ ಹೋಗಿ ಕೇಳ್ತಾನ ಅವ್ರಿಗೆ, ತಾಯಿ ತಂದಿ ಏನತ್ತ? ಮತ್ತ ನಿಮ್ ಹುಡುಗಿಗೆ ನಮಗ್ ಕೊಡ್ತೀರಿ ಅನು? ನಮ್ಮ ಹುಡುಗಿಗೆ ವಿಚಾರ ಮಾಡಿ ಕೊಡ್ತೇವ್. ಅವ್ರು ತಮ್ಮ ಹುಡುಗಿಗೆ ವಿಚಾರ ಮಾಡ್ತಾರ. ಏನತ್ತ? ಮತ್ ಹಿಂಗ ವರ ಬಂದದ ಕೊಡು. ಮನಿತನ ಹುಡ್ಕೋತ ವರ ಬಂದದ ಬಾಯಿ ನಿನಗ. ಮನಿತನ ಬಂದದ್ ವರಕ್ ಬಿಡ್ಬೇಡ್ರಿ ಅಂದ್ರ ಆಕಿನು. ಕೊಟ್ಟೆ ಬಿಡ್ರಿ. ನೋಡ್ರಿ ಬ್ರಹ್ಮಲಿಪಿ ಹೆಂಗ. ಹೌದು. ಕೊಟ್ಟೆ ಬಿಡ್ರಿ ಅಂತ ಲಗ್ನ ಮಾಡೇ ಬಿಟ್ರಿ ಮತ್ತೇನ. ಹೌದು. ವರ್ಷ ತುಂಬಾಟಿಗೆ ಹೆಣ್ಣು ಕೂಸು ಹುಟ್ಟಿತು. ಅವಾಗ ಇಬ್ರು ಕೂಡಿ ಕೂಸಿಗೆ ಆಡಿಸ್ಕೊತ್ತು. 3 ತಿಂಗಳ ಕೂಸ. ಅವಾಗ ಇವನಿಗೆ ತಲೆಯಾಗ ಬತ್ತು. ಮುತ್ತೆ ಹೇಳಿದ ಮಾತು. ನಾ ಮುತ್ಯನ ಕೂಡ ಒಂದು ಮಾತು ಹುಜಿತಿ ಹಾಕಿ ಬಂದಿದ. ನಾ ಲಗ್ನ ಆಗಬಾರ್ದು ಹೇಳಿ ತಪಸ್ಸರಿ ಕೂತಿದ್ದಕ್ಕೀಗ ಲಗ್ನ ಆಗಿ ಮಗಳ ಹಡ್ದಿನು. ಎಲ್ಲ ಹೆಂಗಾಗಲ್ಲ ಖರಿ ಜಾತಿರಿ ತೆಪ್ಪ್ಯಾದ ನೋಡ್ಬೇಕಂದ. ಹೌದು ಹೌದು ಹೌದು. ಹಡ್ದಿನು ಹಡಿಯಲ್ಯಾಕ ಜಾತಿಯರ ತೆಪ್ಪ್ಯಾದ ನೋಡುತ್ತಾನ, ಕೇಳ್ತಾನ. ಎಲ್ಲ ಇಬ್ರು ಕೂತಾಳಾಗ, ನೀವು ಯಾವ ಸಮಾಜದ ಹಾಕಿ ಅಂದಳು. ಏನು ಹುಚ್ಚಿದ್ಯೋ ನೀನು, ಹೆಂಡತಿ ಮಾಡ್ಕೊಂಡು ಮಕ್ಕಳು ಹಳದ ಬಳಕ ಕುಲ ಕೇಳ್ತಿ ಹುಚ್ಚಿ. ನಾ ಕಾಸು ಹರ್ಜನ್ರ ಹಾಕಿದ್ದೀನಿ ಅಂದಳಕ್ಕೆ. ಹೌದು. ಅವಾಗ ಹೇಳಿ ಬಡ್ಕೋತಾನ. ಅವಾಗ ವಿಚಾರ ಮಾಡ್ದ, ಮತ್ತೆ ಪ್ರಯತ್ನ ಮಾಡ್ದ. ಏನತ್ತ? ಈ ಹುಡುಗಿ ಕೂಡ ನನ್ನ ಲಗ್ನ ಅದಂದಾನ. ಹಿಂಗ ಬರ್ತದ ಮತ್ತ. ಯಾಕ್ರಿ? ಆ ಹುಡುಗಿ ಹುಟ್ಟ್ಯದ, ಇದ್ರ ಕೂಡ ನನ್ನ ಲಗ್ನ ಅದಂದಾನ. ಹೌದು. ಇದು ಅರ್ಬ್ಯಾಗದ. ನನ್ನ ಹೆಂಡತಿ ಆ ಕಡೆ ಕೆಲಸ ಮಾಡುವಳ. ಇದಕ್ಕೆ ಅರ್ಬ್ಯಾಗ ಸುತ್ತಕೊಂಡು ತೊಗೊಂಡು ಹೋಗಿ ಅರಣ್ಯದೊಳಗ ಒಂದು ಜಂಗಲದಾಗ ಒಯ್ದು ಜೀವ ಹೊಡೆದು ಹೋಗ್ಬಿಡ್ಬೇಕು. ಇದುವರೆ ತಪ್ಪತದಲ್ಲ. ಇದುವರೆ ಒಂದು ತಪ್ಪತದ ಮುಂದಿನ. ಹೌದು. ಆಕೆ ಆ ಕಡೆ ಕೆಲಸ ಮಾಡುವಳಗ 3 ತಿಂಗಳ ಕೂಸ ಅರ್ಬಿ ಒಳಗೆ ಸುತ್ತಕೊಂಡು ಓಡ್ಲಕತ್ತ. ಹೌದು.
ಓಡ್ದ ದೊಡ್ಡದೊಂದು ಆರ್ಯಾಣ ಬತ್ತಿರಿ ಜಂಗಲ, ಗುಡ್ಡಗಾಡು ಪ್ರದೇಶದೊಳಗೆ ದೊಡ್ಡದೊಂದು ಪಡಗಾಲಿ ಬಿದ್ದಿತ್ತು. ಆ ಕಲ್ಲಿನ ಮ್ಯಾಲ ಕೂಸಿಟ್ಟ, ಅದು ಟ್ಯಾ 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 ಆತಿತ್ತು. ಆ ಕಲ್ಲಿನ ಮ್ಯಾಗ ಅರ್ಬಿ ಒಳಗೆ ಕೂಸಿಟ್ಟ ಇಂಥದೊಂದು ದೊಡ್ಡ ಪಡಗಾಲ್ ತಗೊಂಡ್ರಿ. ಹೌದು, ಮ್ಯಾಗ ಹೇರ್ಬೇಕಂತ ಹೇಳಿ ಕೂಸಿಟ್ಟ ದೊಡ್ಡ ಪಡಗಾಲ್ ತಗೊಂಡ ಹಿಂಗ್ ಹೇರ್ಬೇಕಂತ ಹೇಳಿ ವಿಚಾರ ಮಾಡ್ತಾನೆ. ಕೂಸಿನ ಮಾರಿ ನೋಡಿ ಹ್ಯಾಂಗ ಹೇರ್ಲಿ, ಇದಕ್ಕೆ ನೋಡಿ ಹ್ಯಾಂಗ ಹೇರ್ಲಿ ತಳಿ ಕಡೆ ಹಿಂಗ್ ಮಾಡಿ ಹಿಂಗ್ ಒಗದ್ ಈ ಕಡೆ ಓಡ್ಬೇಕಂದವ. ಹೌದು, ಅದ್ರ ಮ್ಯಾಲ ಹೋಗದ್ರ ಅಂತ ಕಲ್ಲು ಹೋಗದ್ರ ಕೂಸಿ ಹಂಗ ನನ್ನ ಮ್ಯಾಗೆಲ್ಲ ಸಿಡ್ದಿತ್ತ ಅಂತ ಹೇಳಿ ಹಿಂಗ್ ಕಲ್ ತಗೊಂಡ ಹಿಂಗ್ ಒಗದ್ ಹಿಂಗ್ ಓಡ್ಲಾಕ್ ಶುರು ಮಾಡಿದ್ರಿ. ಹೌದು, ಯಾಸಿ ಒಗದ್ ಓಡ್ಲ. ಆ ಕಲ್ಲು ಏನ್ ಮಾಡ್ತು, ಕೂಸಿಗೆ ಬಡಿಲಿಲ್ಲ, ಉಳ್ಳಾಡ್ಕೊತ್ ಹೋಗಿ ಯಾಸಿಗೆ ಹೋಗಿ ತೆಲಿಗೆ ಒಂದು ಕಚ್ ಬಿತ್ತಟ್ಟೆ, ಕೂಸಿಗೆ ಪೆಟ್ಟ ಬಡಿಲಿಲ್ಲ. ಅದು ಹೌದು ಹೌದು, ಹೋಗಿಬಿಟ್ಟು ಖಲಾಸ್ ಆಗ್ಯದ ಹೇಳಿ ಅಂತ ಕಲ್ಲು ಹೋಗದ್ರ ಅದೇ ಅದು ಕೂಸು ಉಳಿತದ. ಎಲ್ವಿನ್ ಅಂದ್ರ ಇಟ್ಟೆ ರಗತದ ಕೊಳ್ಳಿ. ಹೌದು, ಹೋಗಿ ಬಿಟ್ಟ ಆ ಕೂಸಿಗೆ ತೆಲಿಗೆ ಬಡಿತು. ಟ್ಯಾ 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 ಗಾಳಿಗೆ ಸುದ್ದಿಗೆ ಬಂದು ಅದು ಗಾಳಿಗೆ ಜೀವ ಆಯ್ತು. ಅಳ್ತಿತ್ರಿ. ಒಬ್ಬ ಬ್ಯಾಟಿ ಆಡ್ಕೊತ ಬಂದ. ಬ್ಯಾಡ್ರವ ಬ್ಯಾಟಿ ಆಡ್ಕೋತ ಬಂದ. ಅವನಿಗೆ ಮಕ್ಕಳಿಲ್ಲ, ಎಷ್ಟೋ ದಿನ ಲಗ್ನ ಆಗಿತ್ತು. ಬ್ಯಾಟಿ ಆಡ್ಕೋತ ಬಂದ ಅರಣ್ಯದೊಳಗೆ, ಜಂಗಲದೊಳಗೆ. ಟ್ಯಾ 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 ಆವಾಜ್ ಆಗ್ತದ. ಏನದ ಹೇಳ್ಕೇಸಿ ನಾಯಿಗಳೆಲ್ಲ ಓಡಿ ಹೋದು, ತಾನು ಓಡಿ ಹೋಗುತ್ತಾನ. ಅರ್ಬ್ಯಾಗ ತೆಗೆದು ನೋಡ್ತಾನ, ಹೆಣ್ಣು ಕೂಸದ. ನನಗೂ ಮಕ್ಕಳಿಲ್ಲ, ಪರಮಾತ್ಮ ಕೊಟ್ಟಿದ್ ಒಯ್ದು ಸಾಕೋಬೇಕಂತ ಹೇಳಿ ಎಷ್ಟು ಸುಂದರ ಕೂಸದ, ಎಷ್ಟು ಚಲೋ ಅದ ಹೇಳಿ ಎತ್ಕೊಂಡು ಒಯ್ದು ತನ್ನ ಮಡದಿ ಕೊಡ್ತಾನ. ನಮ್ಮ ಹೊಟ್ಟಿಲಿ ಒಂದು ಹುಟ್ಟಿದ್ ಖರಿ ಅದ, ಪರಮಾತ್ಮ ಕೊಟ್ಟನ ಜಂಗಲದೊಳಗ. ನಾ ಬ್ಯಾಟಿ ಆಡುವೊಳಗ ಕೂಸು ಸಿಕ್ಕದ, ಇದು ಜ್ವಾಕಿ ಮಾಡತ್ ಹೇಳಿ ಕೇಸಿಂದ ಆಕಿನ ಕೈಯಾಗ ಕೊಟ್ಟು ಬಿಟ್ಟ. ಹೌದು, ಆಕಿ ಜ್ವಾಕಿ ಮಾಡ್ಲತ್ತೇಳ್ರಿ. ಅದು ರಾಜಪಿಂಡಿತ್ತು. ದಿನಕ್ಕೆ ದಿನ ಬೆಳೆದ್ರ ಸಾಕ್ಷಾತ್ ಲಕ್ಷ್ಮಿ ಕಾಣಿಸದಂಗ ಕಾಣಿಸಲತ್ತಳು. ದೇವಲೋಕದಿಂದ ಮಾಡಿದ್ರ ಪಟ್ನೆದ್ರ ಆಗ್ಬೇಕು ಅಂತ ಚಲುವ. ಹೌದು, ಅವ ಏನ್ ಮಾಡಿದ, ಬ್ಯಾಡ್ರವ ಮುಂದೆ ಬರೋಟಿಗೆ ಅವನಿಗೆ ಗಾನ ಇದ್ಯಾ ಕಲ್ತಳು. ಗಾನ ಇದ್ಯಾದೊಳಗ ಪ್ರವೀಣ ಆದಳು. ನರ್ತ ಗಾಯನ ಮಾಡ್ಲಕತ್ತಳು. ಒಂದೊಂದು ಟೇಜಿಗೆ ಹೋದ್ರ 10,000 ಜನ ಕೂಡ್ಲಕತ್ತು. 18 ವರ್ಷ ವಯಸ್ಸಾಯ್ತು. ಹಿಂಗ ನೋಡ್ಬೇಕು, ಕಣ್ಣು ಪಾಪಿಲ್ ನೋಡ್ಬಾರ್ದು, ಅಟ್ಟು ಚಲುವ ಹಂಗ ಸಭಾ ಮಾಡ್ಲಕತ್ತಳು. ಆಕಿ ಮುಂದೆ ಏನು ಮಾಡಿದಿವ, ಬ್ಯಾಡ್ರವ ದಾಸರವ್ರಿಗೆ ಮಾರ್ಕೊಂಡು ಬಿಟ್ಟಿವ. ತನ್ನ ಹೊಟ್ಟಿಲೆ ಮಕ್ಕಳು ನಮಗೇನಂತ ಹೇಳಿ ರೊಕ್ಕ ಕೊಡ್ತೀನಿ, ದಾಸರಿಗೆ ಮಾರ್ಕೊಂಡು ಬಿಟ್ಟ. ಹೌದು, ಅವ ದಾಸರ ಮನಿ ಒಳಗೆ ಅವರು ದಿನಂಪರ್ತಿ ದೊಡ್ಡ ಬಿಜಾಪುರ ಅಂತ ಸಿಟಿ ಒಳಗೆ ಟೇಜ್ ಹೊಡೆದ ಕೇಸಿಂದ ಆಕಿನ ಕಾರ್ಯಕ್ರಮ ಇಡ್ಲಕತ್ತರು. ದಿನ ದುಡ್ಡು ಸಿಗ್ಲಕತ್ತು. ಹೌದು, ಆ ದೊಡ್ಡ ಬಿಜಾಪುರದಂತ ಗಾಂಧಿ ಚೌಕದೊಳಗೆ ದೊಡ್ಡ ಎಲ್ಲ ಕಡೆ ತಂಬು ಹೊಡೆದು ಕಾರ್ಯಕ್ರಮ ಇಟ್ಟಿರು. 10,000 ಗಟ್ಲೆ ಜನ ಕೂಡಿತ್ರಿ. ಅಲ್ಲಿ ಬಂದಿದ್ ನೋಡ್ರಿ ಕುಂದಲಕಟ್ಟಿ ಊರಿಗೆ. ಕುಂದಲಕಟ್ಟಿ ಒಳಗೆ ನಡೆದಿತ್ತು ಕಾರ್ಯಕ್ರಮ. ಕುಂದಲಕಟ್ಟಿ ಒಳಗ ಕಾರ್ಯಕ್ರಮ ನಡೆದಿತ್ತು. ಇವ ತಿರ್ಗಾಡ್ಕೋತ ಆ ಊರು ಈ ಊರು ತಿರ್ಗಾಡ್ಕೋತ ದೊಡ್ಡ ನರ್ತ ಗಾಯನ ಮಾಡಕ್ಕೆ ಎಂತ ಕೇಳ್ತೇಳಿ. ಇವ ಬಂದು ಕೂತಿದ್ವ ತಟಿ ಮೂಲ್ಯಾಗ, ಮಗ ನಡೀತಿರಿ ನಾಟಕ. ಹೌದು, ನಡೆದು ನೋಡ್ದ ಕಣ್ಣು ಬಡಿಲಾರ್ದೆ ನೋಡ್ದ. ನಾಟಕ ಎಲ್ಲ ಮುಗಿದ ಬಳಕ ಅಲ್ಲಿಗೆ ಹೋಗ್ಬಿಟ್ಟ. ಈಕೀಗ ಕೊಡ್ತಾರೆ ಅನ್ ಕೇಳ್ಬೇಕಂತ ಹೇಳಿ ಇಟ್ಟು ಚಲುವೆ ಅದ. ಏನತ್ತಾರ ಕೊಡ್ತಾರ ಕೇಳ ಹೋದ ಸೋದ ಮಾಡ್ಕೊತ ಎಲ್ಲ ನಾಟಕ ಮುಗಿದ ಬಳಕ ತಂಬುಕ್ ಹೋದ. ಹೌದು, ಕೇಳ್ತಾನ, ಈಗೇನು ನರ್ತ ಗಾಯನ ಮಾಡ್ಯದ ಈ ಹುಡುಗಿಗೆ ನನಗ್ ಕೊಡ್ತೀರಿ ಅನ್ನಂದ. ನಮಗೂ ಗೊತ್ತಿಲ್ಲ, ಆಕಿಗೆ ಕೇಳಿ ಅವನಿಗೆ ಮಾಡ್ಕೋತೀನತ್ತ, ಅವ್ರಿಗೆ ಕೊಡ್ತೇವ್ ಕೇಳ್ರಿ ಅಂದ. ಹೋಗಿ ಕೇಳ್ತಾರ ತಂಬುದೊಳಗ, ನಿನಗೊಂದು ವರ ಬಂದದ, ಕೊಡು ನಾನು ಮನಿಗೆ ಬಂದದ್ದು ಬಿಡ್ಬೇಡ್ರಿ, ಕೊಟ್ಟೆ ಬಿಡ್ರಿ ಅಂದಳ. ಹೌದು, ಮತ್ತೆ ಕೊಟ್ಟೆ ಬಿಟ್ರು, ಲಗ್ನ ಮಾಡೇ ಬಿಟ್ರು. 1 ವರ್ಷ ಆಯ್ತು, ತಗೊಂಡು ಹೋದ. ವರ್ಷ ತುಂಬಾಟಿಗೆ ಗಂಡ ಮಗ ಹುಟ್ಟಿತು. ಹೌದು, ವರ್ಷ ತುಂಬಾಟಿಗೆ ಗಂಡ ಮಗ ಹುಡ್ತು. ಮಗನಿಗೆ ತಗೊಂಡು ಇಬ್ರು ಆಡಸ್ಗೋತು ಕೂತಿರ್ರಿ. ತೆಲಿ ಮ್ಯಾಗಿನ ಸೆರಗ ಬಿತ್ತಕ್ಕಿದು. ಸೆರಗ ಬೀಳಾಟಿಗೆ ಪಟ್ನೆ ಇಲ್ಲಿ ಹಣಿಗೆ ಕಚ್ಚಿದ್ದುದು ನೋಡ್ದಿವ. ಹೌದು, ಬುರ್ಬುರ್ಸಿ ಅವಂದ ಹೆಣ್ಮಗಳರೇ ಹಿಂಗ ಸೂಜಿಲೆ ಬರದಂಗಿದ್ದಿ. ಎಲ್ಲಿ ಒಂದು ತುಸುನು ಗೋಮಿಲ್ಲ, ಸಾಕ್ಷಾತ್ ದೇವಲೋಕದ ಬಂದ ರಂಬ ಇದ್ದಂಗಿದ್ದಿ. ಹೌದು, ತೆಲಿಗೆ ಕಚ್ಚಿ ಹಾಕತ್ ಕೇಳ್ದವ. ಹಣಿಗಟ್ಟೆ ಕಚ್ಚಿ ಹಾಕ. ಅವಾಗಿದ್ದು ಹಿಂದಿನ ಕತ್ತಿ ಹೇಳ್ದಳಕ್ಕಿ. ಹೌದು, ನನಗ ಬ್ಯಾಡ್ರವ್ರ ಕೈಯಾಗ ನಂದು ನನ್ನ ತಾಯಿ ತಂದು ಬ್ಯಾಡ್ರ ಅರಣ್ಯದೊಳಗೆ ಇಟ್ಟು ಹೋಗ್ಯಾರ. ನಮ್ಮ ಅಪ್ಪ ತಂದು ಇಟ್ಟು ಹೋಗ್ಯಾನ. ನಾ ಬ್ಯಾಡ್ರವ್ರ ಕೈಯಾಗ ಸಿಕ್ಕಿನು. ಬ್ಯಾಡ್ರವ್ ತಂದ ಕೇಸಿಂದ ಜೋಪಾನ ಮಾಡಿ ದಾಸರಿಗೆ ಮಾರ್ಕೊಂಡಾನ. ದಾಸರಿಗೆ ಮಾರ್ಕೊಂಡ ಬಳಕ ನಾ ನಿನಗ ಮಾಡ್ಕೊಂಡಿದ್ದೆ.
ಅಂದ ಕೂಡ್ಲಿ ಅವ ಅಂದ, ಅರಣ್ಯದೊಳಗ ಕಲ್ಲಿನ ಮ್ಯಾಗ ನನಗೊಬ್ಬ ತಂದು ಹೊಡೆದು ಹೋಗ್ಯಾನತ್ತ, ಆ ಕಲ್ಲಿನ ಕಚ್ಚ ಬಿದ್ದದತ್ತ, ನನಗೆ ಬ್ಯಾಡ್ರ ಅವ್ ನಮ್ಮ ಅಪ್ಪ ಹೇಳ್ಯಾನಂದ. ಹೌದು, ಕುತ್ತ ಹಣಿ 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 ಬಡ್ಕೊಂಡ. ಹೌದಲ್ಲ, ಮತ್ತ ಹಣಿ ಹಣಿ ಬಡ್ಕೊಂಡ, ಎಲ್ಲಾ ಮುಗಿತತ್ ಹೇಳಿ ಅವಾಗ ಮುತ್ಯನ ಕಡೆ ಹೋಗ್ತಾನ ಬ್ರಹ್ಮಲೋಕಕ್ಕೆ. ಮುತ್ತ ಕೇಳ್ತಾನಂತ ಹೋಗೋಣ. ಹೋಗಿ ಮುತ್ಯನ ಮುಂದೆ ಸಾಗರದ ದೋಸ್ತರ ಹಾಸಿ ಅಡ್ಡ ಬಿದ್ದ. ತಪ್ಪಿಸಿ ಬಂದೇನಪ್ಪ, ತಪ್ಪಿಸಿ ಬಂದೇನೋ ಮೊಮ್ಮಗನ ಅಂದ. ಪ್ರಯತ್ನ ಮಾಡಿ ಬಂದೇನು, ಎಲ್ಲ ನೀ ಏನೇನು ಬರ್ದಿದ್ ನೋಡು, ಎಲ್ಲಾ ಮಾಡಿ ಬಂದಿನಂದ. ಎಲ್ಲ ಭೋಗಿಸೇ ಬಂದಿದ. ಸಾಧ್ಯನೇ ಇಲ್ಲ, ಇಲ್ಲ ಇಲ್ಲ, ತಪ್ಪಿಸಲಕ್ಕ ಸಾಧ್ಯ ಇಲ್ಲ. ಬ್ರಹ್ಮ ಲಿಪಿ ತಪ್ಪಿಸಲಕ್ಕ ಬರುವುದಿಲ್ಲ. ಕಬೀರ್ ದಾಸರು ತೀರ್ಕೊಂಡಿರತ್ರಿ. ಕಬೀರ್ ದಾಸರು ತೀರ್ಕೊಂಡಿರು. ಆ ಇಸ್ಲಾಂ ಧರ್ಮದವ್ರಿಗೆ ನಮ್ಮ ಹಿಂದೂದವ್ರಿಗೆ ಜಗಳ ಹತ್ತು. ಹೌದಲ್ರಿ, ಏನಂತೇಳಿ ಇವ್ರು ಹಿಂದೂದವ್ರ ಏನಂತಾರ, ರಾಮಾನಂದ ಗುರುವರು ಬ್ರಾಹ್ಮಣರ ಪೈಕಿ. ಹೌದಲ್ಲ, ರಾಮಾನಂದರ ಗುರುವಿನ ಕೈಲಿ ಉಪದೇಶ ಆಗ್ಯದ ಕಬೀರ್ ದಾಸರು. ನಮ್ಮ ಪದ್ಧತಿ. ಇವ್ರ ಏನ್ ಹಿಂದೂದವ್ರ ಏನಂತಾರ, ನಮ್ಮ ಪದ್ಧತಿ ಮಣ್ಣು ಕೊಡ್ತೇವತ್ ಈ ಮಂದಿ ಕೂತ. ಯಾಕಂದ್ರ ನಮ್ಮ ಗುರುಗಳ ಕೈಲಿ ಉಪದೇಶ ಆಗ್ಯದ. ನಮ್ಮ ಗುರುಗಳ ಕೈಲಿ ಉಪದೇಶ ಆಗ್ಯದ ನಿಂದು. ನಮ್ಮ ಪದ್ಧತಿ ಮಣ್ಣು ಕೊಡ್ತೇವತ್ ಇವ್ರು ಕೂತಾರ. ಇಸ್ಲಾಂ ಧರ್ಮದವ್ರ ಏನಂತಾರ, ನಮ್ಮ ಪೈಕಿ ಉಪದೇಶ ಯಾರ ಕೈಲಿ ಆಗೋಲ್ಲ, ಖರೆ ನಮ್ಮ ಜಾತಿಯಾಗ ಹುಟ್ಟ್ಯಾನ, ನಮ್ಮ ಸಮಾಜದವನ ನಮ್ಮ ಪದ್ಧತಿ ಮಣ್ಣು ಕೊಡ್ತೇವತ್ ಇವ್ರು ಅತ್ತಾರ. ಹೌದು, ನ್ಯಾಯನೇ ಮಿಟಾಸಲ್ದ್ರಿ. ಒತ್ತಾಟಿ ಡೋಲಿ ತಯಾರಾಗಿ ನಿಂತು. ಹೌದು ಹೌದು. ಅವಾಗ ಕಬೀರ್ ದಾಸ ಏನ್ ಹೇಳ್ತಾನ, ಸತ್ತ ಕಬೀರ್ ಎದ್ದು ಕೂತ್ ಹೇಳ್ತಾನ, ಏನತ್ತ, ಪಿಕರ್ ಮತ್ ಕರೋ ಬಂದು ಕಲ್ ಮಖುದಾ के हाथ में है लिखने वाला लिख चुके तकदीर अपना साथ है ಅನ್ನವ. ಅಂದ್ರ ನನ್ನ ಹಣಿಬಾರ ಪರಮಾತ್ಮ ಬರದಾನ. ಹೌದು, ಪೆನ್ ಅದವನಂತಿಲಿ, ಅವನ ಬಲ್ಲೆ ಅದ, ಮಸಿ ಅವನಂತಿಲಿ ಅದ. ಹೌದು, ಬರದಾನವ. ಹೌದಿಲ್ರಿ, ಬರದವ ಹೋಗ್ಯಾನಂದ್ರ ಹಣಿವಾರ ಹೋಗಿಲ್ಲ. ಹಣಿವಾರ ನನ್ನ ಹಂತಿಲಿ ಅದ. ನೀವು ಜಗಳ ಆಡ್ಬೇಡ್ರಿ, ಹಣಿವಾರ ನನ್ನ ಹಂತಿಲಿ ಅದ. ಬ್ರಹ್ಮ ಬರ್ದ್ ಹೋಗ್ಯಾನ, ಅವನ ಹಂತಿಲಿ ಮಸಿ ಅದ, ಪೆನ್ ಅದ. ಖರಿ ಹಣಿವಾರ ನನ್ನ ಹಂತಿಲಿ ಅದ. ನೀವು ಜಗಳ ಆಡ್ಬೇಡ್ರಿ, ಎದ್ದು ಹೋರಿ, ನೀವು ಎದ್ದು ಹೋರಿ. ನನ್ನ ಭೋಗದಾಗ ಹೆಂಗದ ಹಂಗ ಆಗ್ತದ ಅಂತೇಳಿ ಆ ಹೂವಿನದೊಳಗ ಮಲಿಗೆ ಬಿಟ್ಟ. ಇವ್ರೆಲ್ಲಾ ಹಿಂದೂದವ್ರು ಇಸ್ಲಾಂ ಧರ್ಮದವ್ರು ಎದ್ರು. ಸತ್ತ ಕಬೀರ್ ಎದ್ದು ಕೂತು ಮಾತಾಡ್ದಲ್ಲ ಅಂತ ಹೇಳಿ ಎಲ್ಲಾರು ಓಡಿ ಬಂದು ನೋಡ್ತಾರ. ಹೂನಾಗ ಕೈ ಹಾಕ್ತಾರ, ಹೆಣನೇ ಇಲ್ಲ, ಗಾಯಬಾಗಿ ಬಿಟ್ಟದ, ಹೋಗೇ ಬಿಟ್ಟದ. ಆಗ್ತದ ಏನ್ ನಾವ್ ಮಾಡಿದ್ರಿ ಏನ್ರಿ? ಆಗುದಿಲ್ಲ. ಅದಕ್ಕೆ ನಾವು ನೀವೆಲ್ಲ ಒಳ್ಳೆ ಇಂಥ ಅನುಭವದ ಮಾತುಗಳನ್ನ ಕೇಳಿ ಇದು ಮಾಂಸಪಿಂಡ ಹೋಗಿ ನಾವೆಲ್ಲ ಮಂತ್ರಪಿಂಡ ಮಾಡ್ಕೋಬೇಕಾಗ್ಯದ. ಅದಕ್ಕೆ ಇಂಥ ಒಂದು ಅನುಭವದ ಮಾತು ಕೇಳಿದ್ರಿಂದ ಏನಾಗ್ತದ, ನಿಮ್ಮ ಬಹಳ ಜನ್ಮದಲ್ಲಿ ಇದ್ದಂಥ ಅನೇಕ ದುಃಖ, ಅನೇಕ ರೋಗ, ಅನೇಕ ತೊಂದರೆಗಳನ್ನ ಎಲ್ಲ ಹೋಗಿಬಿಡ್ತಾವ. ಅದಕ್ಕೆ ನಮಗೆ ಒಂದು ಪ್ರಯತ್ನ, ಒಂದು ಪ್ರಾರಬ್ಧ ಬೇಕಾದಷ್ಟು ನಡೆದ್ರು ಭೋಗದ ಮುಂದೆ ಯಾರ್ದು ನಡೆಯಂಗಿಲ್ಲ, ಅನೇಕ ಸತ್ಯ ನಡೆಯಮಿದ್ದ ಹರಿಶ್ಚಂದ್ರ ಏನಾಯ್ತ್ರಿ, ಅಂತವನಿಗೆ ಸುಡುಗಾಡ ಕಾಯಿಲೆ ಕಸ್ತು. ಏನ್ ಮಾಡ್ತೀನಿ, ನಿಮ್ಗೆಲ್ಲಾ ಕತ್ತಿ ಗೊತ್ತ. ಬೆಕ್ಕದಟ್ಟೆ ಸತ್ಯ ನಡೆದ. ಅವನ್ ಏನ್ ಮಾಡ್ತೇನ್ರಿ, ಸತ್ಯ ನಡೆದುದು ಯಾನ್ ಮಾಡ್ತು, ಎಲ್ಲಾ ಭೋಗದಾಗಿದ್ದುದು ಮಾಡಿಸ್ಲಕ್ಕ. ಹೌದು. ಮಗ ಸತ್ತ, ಹೆಂಡತಿ ಕೊಳ್ಳಂದು ಗುಳ್ಳ, ಅದು ಸುಧರಿ ಮಾರು ಪರಿಸ್ಥಿತಿ ಬತ್ತು. ಅದಕ್ಕ ಏನು ಭೋಗದಾಗ ಅದು ತೆಪ್ಪುವುದೇ ಇಲ್ಲ. ಅದು ನಮಗೆ ಬೇಕಾದಷ್ಟು ಪ್ರಯತ್ನ ಮಾಡಬಹುದು. ಹೌದು, ಮಾಡಕ್ಕೆ ನಾವಿಲ್ಲ. ಎದಕ್ಕೆ ಮಾಡಬೇಕು, ಅದಕ್ಕೆ ಮಾಡಬೇಕು, ಎಲ್ಲದಕ್ಕೆ ಅದು ಇಲ್ಲ. ಅದಕ್ಕೆ ಇಂದಿನ ದಿವಸ ಒಳ್ಳೆ ತಾವೆಲ್ಲರೂ ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧ. ಅನಂತ ವಿಷಯ ಬಹಳ ಅನನ್ಯ ಭಾವದಿಂದ ತಾವೆಲ್ಲ ಕೇಳಿರಿ. ಅದಕ್ಕೆ ಇಂದಿನ ದಿವಸ ಹೆಂಗದಪ್ಪ ಅಂತ ಕೇಳಿದ್ರೆ, ಶ್ರೀರಾಮಚಂದ್ರ ಮತ್ತು ಹನುಮಂತ ಇಂತಿಂತ ಅನೇಕ ಉದಾಹರಣೆಗಳನ್ನು ಕೇಳಿ ಇದರಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ತೊಳೆದು, ಬಹಳ ತೊಳೆದಿಲ್ಲ, ಅನೇಕ ಎಲ್ಲ ಬಿಡುವುದಾವು, ಒಳ್ಳೆ ಇದ್ದಂಥ ವಿಷಯಗಳನ್ನು ತೊಳೆದು. ಹೌದು. ಅದಕ್ಕೆ ಮಾಜ್ಞಾನಿಗಳಾದಂಥ ಅರವಿಂದಣ್ಣ ಮಸಳಿ ಸಾಕಿನ್ ಹೊನವಾಡ ಇವರಾದ್ರೂ ಕೂಡ ಈ ಸತ್ಸಂಗದ ಸೇವೆಗೆ 51 ರೂಪಾಯಿಗಳ ಕೊಟ್ಟರೆ ಪರಮಾತ್ಮನ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತೇಳಿ 50 ರೂಪಾಯಿಗಳನ್ನ ಆಭಾರ ಮಾಡಿಸ್ತೇನೆ. ಹಿನಾ ಒಂದು ಐರಾವಣ ಮೈರಾವಣ ಬಗ್ಗೆ ಹನುಮಂತ ಮಾಡದಂತ ಕಾರ್ಯ ಒಂದು ಹೇಳ್ಬೇಕತ್ತೇವು.
ನೀವು ಹೇಳಂದ್ರೆ ಹೇಳ್ತೀನೋ ಇಲ್ಲಿ ಹಾಡಂದ್ರೆ ಹಾಡ್ತೇನೆ. ಹಾಡ್ರಿಪ್ಪ ಬರ್ರಿ. ಹಾಡ್ರಿ. ಹಾಡ್ರಿ ಬರ್ರಿ ಅವ್ರು.